ಪಾಕ್ಗೆ ನುಗ್ಗಿ ಹೊಡೆದ ಭಾರತ. ರೋಚಕ ಆಪರೇಷನ್ ಸಿಂಧೂರ. ಮಧ್ಯರಾತ್ರಿ ಶತ್ರು ಸಂಹಾರ ಯಾಗ. ಇದು ಆರಂಭವೂ ಅಂತ್ಯವೂ. ಇದುವೇ ಈ ಹೊತ್ತಿನ ವಿಶೇಷ ಸಿಂಧೂರ ಪ್ರತೀಕಾರ. ಪಹಲ್ಗಾಮ್ನಲ್ಲಿ ಅಲ್ಲಿಯ ಸುಂದರ ಪ್ರಕೃತಿ ತಾಣವನ್ನ ನೋಡ್ತಾ ಖುಷಿಯಾಗಿ ಕಾಲ ಕಳೆದು ಬರೋಣ ಅಂತ ಹೇಳಿ ಗಂಡ ಹೆಂಡತಿ ಮಕ್ಕಳು ಅಂತೇಳಿ ಫ್ಯಾಮಿಲಿ ಸಮೇತವಾಗಿ ಹೋಗಿದ್ರು. ಸುಮಾರು 200, 300, 400 ಜನ ಅಲ್ಲಿ ಸೇರಿದ್ರು. ಬೈಸರನ್ ಕಣಿವೆಯಲ್ಲಿ ಆ ಒಂದು ಸುಂದರವಾದಂತಹ ಪ್ರಕೃತಿಯ ಮಡಿಲಿನಲ್ಲಿ ಖುಷಿಯಾಗಿದ್ದು ತಮ್ಮ ಕೆಲಸದ ಒತ್ತಡಗಳಿಂದ ಹೊರಬರುವಂತಹ ಕಾರಣಕ್ಕಾಗಿ ತಾವು ಬಹಳ ಆರಾಮಾಗಿ ಆ ಒಂದು ಪ್ರದೇಶದಲ್ಲಿ ಎಂಜಾಯ್ ಮಾಡಬೇಕು ಅಂತ ಹೋಗಿದ್ದಂತಹ ಅಮಾಯಕರನ್ನು, ಜಿಂಕೆ ಮರಿಗಳ ರೀತಿಯಲ್ಲಿ ಓಡಾಡ್ತಾ ಇದ್ದಂಥವರನ್ನ ಒಬ್ಬೊಬ್ಬರನ್ನಾಗಿ ಹುಡುಕಿ ಕೊಲ್ಲುವಂತಹ ಕೆಲಸವನ್ನ ಉಗ್ರರು ಮಾಡಿದ್ರು. 26 ಕುಟುಂಬಗಳ ಆಧಾರ ಸ್ತಂಭಗಳನ್ನ ಕೆಡವಿ ಹಾಕುವಂತಹ ಕೆಲಸವನ್ನ ಉಗ್ರರು ಮಾಡಿದ್ರು. ಸಿಂಧೂರವನ್ನ ಅಳಿಸಿದ್ರು. ಮಹಿಳೆಯರ ತಾಯಂದಿರ ಸಿಂಧೂರವನ್ನ ಅಳಿಸಿರ್ತಕ್ಕಂಥ ಆ ಉಗ್ರರಿಗೆ ಆಪರೇಷನ್ ಸಿಂಧೂರ್ ಹೆಸರಿನಲ್ಲೇ ಪ್ರತಿದಾಳಿಯನ್ನ ಮಾಡಿ ಪಾಠ ಹೇಳುವ ಮತ್ತು ಭಾರತದ ನಾರಿಯ ಸಿಂಧೂರಕ್ಕೆ ಕೈ ಇಟ್ಟರೆ ಭಾರತ ಸುಮ್ಮನಿರೋದಿಲ್ಲ, ಭಾರತ ಸ್ವಾಭಿಮಾನದಿಂದ ಅದಕ್ಕೆ ತಿರುಗೇಟು ಕೊಡುತ್ತೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ಖಾತ್ರಿಪಡಿಸಿದೆ. 1 ದಾಳಿಗೆ 9 ದಾಳಿಯ ಮೂಲಕವಾಗಿ ಉತ್ತರವನ್ನು ಕೊಟ್ಟಿದೆ. 1ಕ್ಕೆ 9 ಪಟ್ಟು ಹೆಚ್ಚಿನ ಪ್ರತಿದಾಳಿಯನ್ನ ಭಾರತ ಮಾಡುವಂತಹ ಸಾಮರ್ಥ್ಯವನ್ನು ಯಾವತ್ತೂ ಹೊಂದಿರುತ್ತೆ ಅನ್ನುವಂಥ ಸಂದೇಶವನ್ನು ಕೂಡ ರವಾನೆ ಮಾಡಿದೆ. ಪಹಲ್ಗಾಮ್ ದಾಳಿಗೆ ಭಾರತೀಯ ಸೇನೆಯ ಪ್ರತೀಕಾರ ಆಗಿರುವಂಥದ್ದು. 9 ಕಡೆಗಳಲ್ಲಿ ದಾಳಿಯನ್ನು ನಡೆಸಿರುವಂಥದ್ದು. ಭಾರತದಲ್ಲಿ ನಾವು ನವದುರ್ಗೆಯರನ್ನು ಆರಾಧಿಸ್ತೀವಿ, ನವರಾತ್ರಿಯನ್ನು ನಾವು ಆಚರಿಸ್ತೀವಿ. ಹಾಗೆಯೇ ನವ ಪ್ರದೇಶಗಳಲ್ಲಿ ನಡೆಸಿರುವಂತಹ 9 ಉಗ್ರ ತಾಣಗಳಿಗೆ ನಡೆಸಿರ್ತಕ್ಕಂತಹ ದಾಳಿ ಇದು. ಪ್ರತೀಕಾರ ಯಾವ ಸ್ವರೂಪದಲ್ಲಿರಬೇಕು ಅಂದರೆ ಪ್ರತೀಕಾರ ಪ್ರತಿ ಬಾರಿಯೂ ಕೂಡ ನೆನಪಿಸಿಕೊಳ್ಳುವಂತಹ ರೀತಿಯಲ್ಲಿರಬೇಕು ಅನ್ನೋ ರೀತಿಯಲ್ಲಿದೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದೆ ಭಾರತ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಉಗ್ರರನ್ನ ಸಂಹಾರ ಮಾಡುವಂತಹ ಕೆಲಸವನ್ನು ಮಾಡಿದೆ. ದುಷ್ಟರ ನಿಗ್ರಹವನ್ನು ಮಾಡುವಂತಹ ಕೆಲಸವನ್ನು ಭಾರತೀಯ ಸೇನೆ ಅತ್ಯಂತ ಯಶಸ್ವಿಯಾಗಿ ಮಾಡಿ ಮುಗಿಸಿರುವಂಥದ್ದು. ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ದಾಳಿಯನ್ನು ನಡೆಸಲಾಗಿದೆ. 9 ಸ್ಥಳಗಳ ಮೇಲೆ ಏರ್ ಸ್ಟ್ರೈಕ್ ಅನ್ನು ಮಾಡಿರುವಂಥದ್ದು. 70ಕ್ಕೂ ಹೆಚ್ಚು ಉಗ್ರರನ್ನ ಕೊಂದು ಮುಗಿಸಲಾಗಿದೆ. ಭಾರತದ ದಾಳಿಗೆ ಅಕ್ಷರಶಃ ಪತರಗುಟ್ಟಿ ಹೋಗಿದೆ ಉಗ್ರರ ತವರು ಮನೆ ಪಾಕಿಸ್ತಾನ. ಉಗ್ರರ ತವರು ಮನೆಯಾಗಿರುವಂತಹ, ಉಗ್ರರ ಸ್ವರ್ಗ ಆಗಿರ್ತಕ್ಕಂತಹ, ಉಗ್ರರ ತರಬೇತಿ ಕೇಂದ್ರ ಆಗಿರ್ತಕ್ಕಂತಹ, ಟೆರರ್ ಫ್ಯಾಕ್ಟರಿಯನ್ನು ನಡೆಸ್ತಾ ಇದ್ದಂತಹ ಟೆರರಿಸ್ತಾನ್ ಪಾಕಿಸ್ತಾನಕ್ಕೆ ಈಗ ಅರ್ಥ ಆಗಿರಬೇಕು ತನ್ನ ಮಡಿಲಿಗೆ ಬಿದ್ದಿರತಕ್ಕಂತಹ ಬಾಂಬ್ಗಳು ಯಾವ ರೀತಿಯಲ್ಲಿ ತನ್ನನ್ನು ಸುಡುತ್ತೆ ಅನ್ನುವಂಥದ್ದು ಇವತ್ತು ಆ ದೇಶಕ್ಕೂ ಕೂಡ ಅರ್ಥ ಆಗುವಂತಹ ರೀತಿಯಲ್ಲಿ ಪಾಠವನ್ನು ಕಲಿಸಿದೆ ಭಾರತ. ವಿಶೇಷವಾಗಿ ಈ 9 ಸ್ಥಳಗಳನ್ನು ಆಯ್ಕೆ ಮಾಡಿರುವಂಥದ್ದು ಮತ್ತು ನಂಬರ್ ಕೂಡ ಬಹಳ ಮುಖ್ಯ. ಯಾಕೆಂದರೆ ನಾವು ಇಲ್ಲಿ ಆಪರೇಷನ್ ಸಿಂಧೂರ ಅನ್ನುವಂತಹ ಹೆಸರನ್ನು ಇಟ್ಟಿರುವಂಥದ್ದು. ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು, ಸಿಂಧೂರ ಭಾರತದಲ್ಲಿ ಹಿಂದೂ ಮಹಿಳೆಯರು ಧರಿಸುವಂತಹ ಸಿಂಧೂರ. ಆ ಸಿಂಧೂರದ ಮಹತ್ವ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು. ಧಾರ್ಮಿಕವಾಗಿ ಅದನ್ನು ಆಚರಣೆಯ ವಿಚಾರಗಳಿಗೆ ಬಂದಾಗಲೂ ಕೂಡ ಗೊತ್ತಿರಬೇಕಾಗಿರುವಂಥದ್ದು, ಸಾಮಾಜಿಕವಾಗಿಯೂ ಕೂಡ ಗೊತ್ತಿರಬೇಕಾಗಿರುತ್ತದೆ, ಅದರ ಮೌಲ್ಯ ಗೊತ್ತಿರಬೇಕಾಗಿರುವಂಥದ್ದು. ಹೋಗಿ ಮೋದಿಗೆ ಹೇಳು, ಈ ಮಾತುಗಳನ್ನು ಈ ಉಗ್ರರು ಯಾರು ಉಗ್ರರ ದಾಳಿಗೆ ಸತ್ತಿದ್ರಲ್ಲ ಅವರ ಹೆಂಡತಿಯರಿಗೆ ಹೇಳಿದ್ದಾರೆ. ಹೋಗಿ ಮೋದಿಗೆ ಹೇಳು ಅಂತೇಳಿ. ಹೌದು, ಮೋದಿಗೆ ಅವರು ಕೂಡ ಹೇಳಿದ್ದಾರೆ. ಮೋದಿ ಇವತ್ತು ಉತ್ತರವನ್ನು ಕಳಿಸಿದ್ದಾರೆ. ಆ ಮೂಲಕವಾಗಿ ಪಾಕಿಸ್ತಾನದ 9 ಕಡೆಗಳಲ್ಲಿ ಏಕಕಾಲದಲ್ಲಿ ನಡೆದಿರತಕ್ಕಂತಹ ದಾಳಿ, ನಡು ರಾತ್ರಿಯಲ್ಲಿ ನಡೆದಿರುವಂತಹ ದಾಳಿ ಸ್ವಲ್ಪವೂ ಕೂಡ ಮಿಸ್ ಆಗಿಲ್ಲ. ಕತ್ತಲಿನಲ್ಲೂ ಕೂಡ ಉಗ್ರರ ಟಾರ್ಗೆಟ್ಗಳನ್ನು ಅತ್ಯಂತ ಯಶಸ್ವಿಯಾಗಿ ಉಗ್ರರ ತರಬೇತಿ ಕೇಂದ್ರಗಳನ್ನು, ಅವರ ಅಡಗುದಾಣಗಳನ್ನು, ಅವರ ವಸತಿ ಕೇಂದ್ರಗಳನ್ನು ಉಡಾಯಿಸುವಂತಹ ಕೆಲಸವನ್ನು ಭಾರತದ ಸೇನೆ ಮಾಡಿರುವಂಥದ್ದು. ಪಾಕಿಸ್ತಾನ ಕನಸಲ್ಲೂ ಕೂಡ ಯೋಚನೆ ಮಾಡಿದ್ದಿರಲಿಕ್ಕಿಲ್ಲ. ಇಲ್ಲಿವರೆಗೆ ಬಂದು ಹೊಡಿತಾರೆ, ಈ ಸ್ವರೂಪದಲ್ಲಿ ಹೊಡಿತಾರೆ. ಇವರ ಲಿಸ್ಟ್ನಲ್ಲಿ ಯಾವ್ಯಾವ ಪ್ರದೇಶಗಳಿದ್ದಾವೆ ಇದ್ಯಾವುದೂ ಕೂಡ ಪಾಕಿಸ್ತಾನಕ್ಕೆ ಬಹುಶಃ ಗೊತ್ತಿರಲ್ಲ. ಆ ಸ್ವರೂಪದಲ್ಲಿ ನಡೆದಿರತಕ್ಕಂತಹ ದಾಳಿ ಇದು. ಇಲ್ಲಿ ಹೇಗೆ ಟಾರ್ಗೆಟ್ ಫಿಕ್ಸ್ ಆಯಿತು? ಹಾಗಾದರೆ 9 ಕಡೆಗಳಲ್ಲಿ ದಾಳಿ ಮಾಡಿದ್ರು.
ಯಾವ ಸ್ವರೂಪದಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡಿದರು, ಹೇಗೆ ಇದಕ್ಕೆ ತಯಾರಿ ನಡೆದಿತ್ತು, ಇದರ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಅಂಶಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಸಿಂಧೂರದ ಪ್ರತೀಕಾರವನ್ನು ತೆಗೆದುಕೊಳ್ಳುವಾಗ ಭಾರತದ ಸೇನೆ ಎಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ಸ್ವರೂಪದಲ್ಲಿ ತಪ್ಪುಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಬಹಳ ಮುನ್ನೆಚ್ಚರಿಕೆಯನ್ನು ವಹಿಸಿತ್ತು ಮತ್ತು ಇಡೀ ದಾಳಿಯನ್ನು ಅತ್ಯಂತ ಯಶಸ್ವಿಯಾಗಿ ಎಕ್ಸಿಕ್ಯೂಟ್ ಮಾಡಿದೆ. ಪಹಲ್ಗಾಮ್ ದಾಳಿಯ ಬಳಿಕ ಸೇನೆಗೆ ಪರಮಾಧಿಕಾರವನ್ನು ಭಾರತ ಸರ್ಕಾರ ನೀಡಿತ್ತು. ಭಾರತ ಸರ್ಕಾರ ಹೇಳಿತ್ತು, ಭಾರತದ ಸೇನೆ ನಿರ್ಧಾರವನ್ನು ಮಾಡುತ್ತೆ ಯಾವಾಗ, ಯಾವ ಸ್ವರೂಪದಲ್ಲಿ, ಹೇಗೆ ದಾಳಿಯನ್ನು ಮಾಡಬೇಕು ಅನ್ನೋದನ್ನು ಭಾರತದ ಸೇನೆ ತೆಗೆದುಕೊಳ್ಳುತ್ತೆ ಅಂತೇಳಿ. ಇದು ಭಾರತ ಸರ್ಕಾರ ಭಾರತದ ಸೈನಿಕರ ಮೇಲೆ, ಭಾರತದ ಸೇನೆಯ ಮೇಲೆ, ಭಾರತದ ಸೇನಾಧಿಕಾರಿಗಳ ಮೇಲೆ ಇಟ್ಟಿರುವಂತಹ ವಿಶ್ವಾಸ, ನಂಬಿಕೆ. ಪಹಲ್ಗಾಮ್ ದಾಳಿಯ ಬಳಿಕ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂತಹ ಕಾರಣಕ್ಕಾಗಿ ಸೇನೆಗೆ ಪರಮಾಧಿಕಾರವನ್ನು ಭಾರತ ಸರ್ಕಾರ ಕೊಟ್ಟಿತ್ತು. ಮಸೂದ್ ಅಜರ್ ಸೇರಿದಂತೆ ಟಾಪ್ ಉಗ್ರರ ಮೇಲೆ ನಿಗಾ ಇಡುವಂತಹ ಕೆಲಸವನ್ನು ಮಾಡಿತ್ತು. ಯಾಕಂದ್ರೆ ಭಾರತದ ನೆಲದಲ್ಲಿ ನೆತ್ತರು ಚೆಲ್ಲುವಂತಹ ದುಸ್ಸಾಹಸಕ್ಕೆ ಕೈ ಹಾಕುವಂಥದ್ದು ಬಹಳ ಪ್ರಮುಖವಾಗಿ ಇಬ್ಬರು ಉಗ್ರರು, ಒಬ್ಬ ಮಸೂದ್ ಅಜರ್, ಇನ್ನೊಬ್ಬ ಹಫೀಜ್ ಸಯೀದ್. ಒಬ್ಬ LET ಲಷ್ಕರ್ ಇ ತೊಯ್ಬಾದ ಮುಖ್ಯಸ್ಥ, ಮತ್ತೊಬ್ಬ ಜೈಷ್ ಎ ಮೊಹಮ್ಮದ್ನ ಮುಖ್ಯಸ್ಥ. ಇವರ ಹೊರತಾಗಿ ಇನ್ನೂ ಒಂದಿದೆ ಹಿಜ್ಬುಲ್ ಮುಜಾಹಿದೀನ್. ಇವರು ಕೂಡ ಈ ಹಿಂದೆ ಭಾರತದ ನಾನಾ ಕಡೆಗಳಲ್ಲಿ ದಾಳಿಯನ್ನು ನಡೆಸುವಂತಹ ಸಂಘಟನೆ. ಈ ಸಂಘಟನೆಗಳ ಮೇಲೆ ನಿಗಾ ಇಡುವಂತಹ ಕೆಲಸವನ್ನು ಭಾರತ ಸರ್ಕಾರ ಮಾಡುತ್ತೆ. LET ಲಷ್ಕರ್ ಎ ತೊಯ್ಬಾ ಇದರ ಫ್ರಂಟ್ ಆರ್ಗನೈಸೇಷನ್ ಆಗಿದ್ದಂತಹ TRF ರೆಸಿಸ್ಟೆನ್ಸ್ ಫೋರ್ಸ್ ಅಂತ ಹೇಳುವಂತಹ ಹೆಸರಿನ ಮೂಲಕವಾಗಿ ಪಹಲ್ಗಾಮ್ನಲ್ಲಿ ದಾಳಿಯನ್ನು ನಡೆಸಿದ್ದನ್ನ TRF ಒಪ್ಪಿಕೊಂಡಿತ್ತು. ಲಷ್ಕರ್ ಎ ತೊಯ್ಬಾಗೆ ಅದರ ಜೊತೆಗೆ ನೇರವಾದಂತಹ ನಂಟು ಇತ್ತು. ಈ ಕಾರಣಕ್ಕಾಗಿಯೇ ಜೈಷ್ ಎ ಮೊಹಮ್ಮದ್ನ ಮಸೂದ್ ಅಜರ್ ಮತ್ತು ಲಷ್ಕರ್ ಎ ತೊಯ್ಬಾದ ಹಫೀಜ್ ಸಯೀದ್ ಇವರಿಬ್ಬರ ಮೇಲೂ ಕೂಡ ತೀವ್ರ ನಿಗಾವನ್ನು ಭಾರತ ಸರ್ಕಾರ ಇಟ್ಟಿತ್ತು. ಉಗ್ರರ ನೆಲೆ ಚಟುವಟಿಕೆ ಬಗ್ಗೆ ಇಂಚಿಂಚು ಕೂಡ ಜಾಲಾಟವನ್ನ ಮಾಡಲಾಗಿತ್ತು. ಪಾಕಿಸ್ತಾನದ ನೆಲದಲ್ಲೂ ಕೂಡ ಭಾರತಕ್ಕೆ ಸಮರ್ಪಕವಾದಂತಹ ಮಾಹಿತಿ ಸಿಗುತ್ತೆ ಅನ್ನುವಂಥದ್ದು ಇವತ್ತಿನ ದಾಳಿಯಿಂದ ಗೊತ್ತಾಗಿರುವಂಥದ್ದು. ಭಾರತದ ಇಂಟೆಲಿಜೆನ್ಸ್ ವ್ಯವಸ್ಥೆ ಯಾವ ಸ್ವರೂಪದಲ್ಲಿ ಅತ್ಯುನ್ನತ ಮಟ್ಟದಲ್ಲಿ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಇವತ್ತು ನಡೆದಿರುವಂತಹ ದಾಳಿ ಅತ್ಯಂತ ದೊಡ್ಡದಾದಂತಹ ಉದಾಹರಣೆಯಾಗಿ ನಿಲ್ಲುತ್ತೆ. ಯಾಕಂದ್ರೆ ಇಲ್ಲಿ ಎಕ್ಸಾಕ್ಟ್ ಇದುವೇ ಉಗ್ರರ ಅಡಗುದಾಣ ಅನ್ನುವಂಥದ್ದನ್ನ ಗುರುತು ಹಿಡಿದು ಅವುಗಳನ್ನ ದಾಳಿ ಮಾಡಿಸ್ಬೇಕಾದ್ರೆ ಅಲ್ಲಿ ಕೆಲಸ ಮಾಡಿರುವಂಥದ್ದು ಭಾರತದ ಇಂಟೆಲಿಜೆನ್ಸ್. ಅದು ಯಾವ ಸ್ವರೂಪದಲ್ಲಿ ಅನ್ನೋದು ಕೂಡ ನಿಮಗೆ ಹೇಳ್ತೀನಿ ಮುಂದೆ. ಇಲ್ಲಿ ತಂತ್ರಜ್ಞಾನವನ್ನ ಬಳಸಿ ಅಡಗುದಾಣಗಳ ಮೇಲೆ ಹದ್ದಿನ ಕಣ್ಣಿಡುವಂತಹ ಕೆಲಸವನ್ನ ಭಾರತ ಮಾಡುತ್ತೆ. ಯಾವ್ಯಾವ ಸ್ವರೂಪದಲ್ಲಿ ಅಲ್ಲಿ ಉಗ್ರರು, ಅಲ್ಲಿಯ ಸಂಪರ್ಕ ಕೇಂದ್ರಗಳು ಯಾವುವು, ಅವರು ಯಾವ ಕೇಂದ್ರದಿಂದ ಆಪರೇಟ್ ಮಾಡ್ತಾ ಇದ್ದಾರೆ, ಯಾರ ಜೊತೆಗೆ ಮಾತನಾಡ್ತಾ ಇರ್ತಾರೆ, ಯಾವ ಸ್ವರೂಪದ ಮಾತುಕತೆಯಲ್ಲಿ ನಡೀತಾ ಇದೆ, ಇವೆಲ್ಲವನ್ನೂ ಕೂಡ ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನ, ತಂತ್ರಜ್ಞಾನವನ್ನ ಬಳಸಿ ಅಡಗುದಾಣಗಳ ಮೇಲೆ ಹದ್ದಿನ ಕಣ್ಣಿಡುವಂತಹ ಕೆಲಸವನ್ನ ಭಾರತ ಮಾಡಿತ್ತು. ಅಣಕು ಕಾರ್ಯಾಚರಣೆ ವೇಳೆ ದಾಳಿ ನಡೆಸೋದಕ್ಕೆ ಸೇನೆಗೆ ಟಾರ್ಗೆಟ್ ಅನ್ನು ಕೂಡ ಫಿಕ್ಸ್ ಮಾಡಿಕೊಳ್ಳಲಾಗಿತ್ತು. ಇಡೀ ದೇಶದಲ್ಲಿ ಭಾರತದ ಉದ್ದಗಲಕ್ಕೂ ಕೂಡ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ದೇಶದ 200ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ನಡೆಸಬೇಕು ಅಂತೇಳಿ ತೀರ್ಮಾನ ಮಾಡಿರುವಂಥದ್ದು ಮಾಕ್ ಡ್ರಿಲ್, ಅಣಕು ಕವಾಯತನ್ನು ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನು ಕೈಗೊಳ್ಳಲಾಗಿತ್ತು. ಇವತ್ತಿಗೆ ಆ ದಿನಾಂಕ ಫಿಕ್ಸ್ ಮಾಡಿ ಇಡೀ ಜಗತ್ತು ಭಾರತದಲ್ಲಿ ಮಾಕ್ ಡ್ರಿಲ್ ಆಗುತ್ತೆ, ಇಡೀ ದೇಶದ ಉದ್ದಗಲಕ್ಕೂ ನಡೆಯುತ್ತೆ ಅನ್ನೋ ನೋಡ್ತಾ ಇದ್ದಾಗಲೇ ರಾತ್ರಿ ಪಾಕಿಸ್ತಾನದ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ದಾಳಿಯ ಸಂಪೂರ್ಣ ನೀಲನಕ್ಷೆಯನ್ನು ಸಿದ್ಧಪಡಿಸಿರುವಂಥದ್ದು ಅಜಿತ್ ಧೋವಲ್ ಅವರು ಇದರ ಸಂಪೂರ್ಣವಾದಂತಹ ನೀಲನಕ್ಷೆಯನ್ನು ರೆಡಿ ಮಾಡ್ತಾರೆ. ಯಾವ ಸ್ವರೂಪದಲ್ಲಿ, ಯಾವಾಗ, ಎಲ್ಲಿ, ಯಾವ ಸ್ವರೂಪದಲ್ಲಿ ಹೊಡಿಬೇಕು ಇವುಗಳನ್ನ ತೀರ್ಮಾನವನ್ನ ಅಜಿತ್ ಧೋವಲ್ ಅವರು ಮಾಡ್ತಾರೆ. ಯಾಕಂದ್ರೆ ಯಾವಾಗ ಭಾರತದ ಮೇಲೆ ದಾಳಿ ಆಗುತ್ತೋ, ಭಾರತದ ಪಹಲ್ಗಾಮ್ನಲ್ಲಿ ದಾಳಿ ಆಗುತ್ತೋ, ಯಾವಾಗ ಅಮಾಯಕರ ನೆತ್ತರು ಚೆಲ್ಲುವಂತಹ ಕೆಲಸವನ್ನು ಮಾಡ್ತಾರೋ ಅವತ್ತೇ ಭಾರತ ತಿರುಗೇಟು ಕೊಡುತ್ತೆ ಅನ್ನೋಂಥದ್ದು ಪಾಕಿಸ್ತಾನಕ್ಕೂ ಗೊತ್ತಿತ್ತು. ಆದರೆ ಅದರ ಸ್ವರೂಪ ಹೇಗಿರುತ್ತೆ ಅನ್ನೋದು ಪಾಕಿಸ್ತಾನ ಅಂದಾಜಿಸಿರಲಿಲ್ಲ. ಆದರೆ ಅದನ್ನು ಅಜಿತ್ ಧೋವಲ್ ನಿರ್ಧಾರವನ್ನು ಮಾಡಿಕೊಳ್ತಾರೆ. NTRO ರಾಷ್ಟ್ರೀಯ ತಾಂತ್ರಿಕ ಸಂಶೋಧನಾ ಸಂಸ್ಥೆ, ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಸೇಷನ್, ಈ ಸಂಸ್ಥೆ 2004ರಲ್ಲಿ ಸ್ಥಾಪನೆಯಾಗಿದ್ದಂತಹ NTRO ಇದು ಈ ದಾಳಿಯಲ್ಲಿ ಅತ್ಯಂತ ಮಹತ್ವದ ಇನ್ಪುಟ್ಸ್ ಅನ್ನ ಕೊಡುತ್ತೆ. ಅಂದ್ರೆ ಅವರ ಮೂಲಕ NTRO ಮೂಲಕವಾಗಿ, ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಸೇಷನ್ ಮೂಲಕವಾಗಿ ಆರಂಭಿಕ ಮಾಹಿತಿಗಳನ್ನ, ಅಂದ್ರೆ ಉಗ್ರರ ನೆಲೆಗಳ ಬಗೆಗಿನ ಪ್ರಾಥಮಿಕ ಮಾಹಿತಿಗಳನ್ನ ಸಂಗ್ರಹಿಸ್ತಾರೆ ಅಜಿತ್ ಧೋವಲ್ ಅವರು. NTROವನ್ನು ಬಳಕೆ ಮಾಡ್ಕೊಳ್ತಾರೆ. ಅದರ ಮೂಲಕವಾಗಿ ಸಂಪೂರ್ಣವಾದಂತಹ ಟೆಕ್ನಿಕಲ್ ಆಗಿರುವಂತಹ
ಅಂಶಗಳು ಅಂದರೆ ಮೊಬೈಲ್ ಟವರ್ಗಳಿರ್ಬೋದು, ಅವರ ಕಾಲ್ಗಳಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ನಾನಾ ಸ್ವರೂಪದಲ್ಲಿ ಸಂಪರ್ಕದ ಒಟ್ಟು ಟ್ರಾಫಿಕ್ ಎಲ್ಲಿಗೆ ಹೋಗಿ ತಲುಪುತ್ತೆ, ಉಗ್ರರ ಮಾತುಕತೆಗಳು ಎಲ್ಲಿ ಯಾವ ಟ್ರಾಫಿಕ್ನಲ್ಲಿ ಆಪರೇಟ್ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾರೆ. ಇದಾದ ನಂತರ ಉಗ್ರರ ಶಿಬಿರಗಳು, ಅಲ್ಲಿ ವಾಸ ಇರುವಂತಹ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಾರೆ. ಅಂದರೆ NTROದ ಮೂಲಕವಾಗಿ ಸಿಗುವಂಥ ಇನ್ಪುಟ್ಸ್ ಬಹಳ ಮುಖ್ಯವಾಗಿ ಉಗ್ರರ ಶಿಬಿರಗಳು ಎಲ್ಲಿದ್ದಾವೆ, ಅಲ್ಲಿ ಯಾರ್ಯಾರು ಇರ್ತಾರೆ, ಯಾವ ಸ್ವರೂಪದ ಮಾತುಕತೆ ನಡೆಯುತ್ತೆ, ಅಲ್ಲಿ ವಾಸ ಇರುವಂಥವ್ರು ಯಾರು, ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಮತ್ತು ಇದರ ಆಧರಿಸಿನೇ ಟಾರ್ಗೆಟ್ಗಳನ್ನು ಹೆಕ್ಕಿ ತೆಗೆದ ಮೇಲೆ 2ನೇ ಸುತ್ತಿನ ಪರಿಶೀಲನೆಯನ್ನು ಮಾಡ್ತಾರೆ. ಇಲ್ಲಿ ಟಾರ್ಗೆಟ್ಗಳು ಯಾವುವು ಅನ್ನುವಂಥದ್ದು ಇದೆಯಲ್ಲ, ಹೇಗೆ ಉಗ್ರರು ಪಹಲ್ಗಾಮ್ನಲ್ಲಿ ಹುಡುಕಿ ಕೊಂದ್ರು ನಮ್ಮ ಜನರನ್ನ, ಭಾರತೀಯರನ್ನ, ಪ್ರವಾಸಿಗರನ್ನ ಹುಡುಕಿ ಗಂಡಸರನ್ನ ಕೊಂದ್ರು, ಅದೇ ಸ್ವರೂಪದಲ್ಲಿ ಪಾಕಿಸ್ತಾನದ ನೆಲದಲ್ಲಿರತಕ್ಕಂತಹ ಟಾರ್ಗೆಟ್ಗಳನ್ನು ಭಾರತ ಹುಡುಕಿ ಹೊಡೆಯುವಂತಹ ಕಾರಣಕ್ಕಾಗಿ ಹುಡುಕ್ತಾ ಹೋಯಿತು. ಎಲ್ಲೆಲ್ಲಿದೆ, ಯಾವ್ಯಾವ ಸ್ವರೂಪದಲ್ಲಿದೆ, 9 ನೆಲೆಗಳನ್ನು ಐಡೆಂಟಿಫೈ ಮಾಡ್ತಾರೆ. ಆ 9 ನೆಲೆಗಳ ಮೇಲೆ ದಾಳಿಯನ್ನು ನಡೆಸ್ತಾರೆ. 2 ಸುತ್ತು ಮಾನಿಟರ್ ಮಾಡಿದ ಮೇಲೆ ದಾಳಿಗೆ ನಿರ್ಧಾರ ಆಗುತ್ತೆ. ಕೇವಲ 1 ಸುತ್ತಿನಲ್ಲಿ ಇವರು ತೀರ್ಮಾನಕ್ಕೆ ಬರುವುದಿಲ್ಲ. ಮೊದಲ ಹಂತದಲ್ಲಿ ನಡೆಸ್ತಾರೆ, ಅದಾದ ನಂತರ ಅದರ ಮಾನಿಟರ್ ಮಾಡ್ತಾರೆ. ಎಸ್, ಇದರಲ್ಲಿ ಇದ್ದೇ ಇದ್ದಾರೆ, 100% ಇದ್ದಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. ಯಾವ ಸ್ವರೂಪದಲ್ಲಿ ಒಸಾಮಾ ಬಿನ್ ಲಾಡೆನ್ ಅನ್ನ ಕೊಲ್ಲೋದಿಕ್ಕೆ ಅಬೋಟಾಬಾದ್ಗೆ ಅವತ್ತು ಅಮೆರಿಕದ ಸೀಲ್ಗಳು ಬಂದು ಹೇಳಿದಿರಲ್ಲ, ಅದೇ ಸ್ವರೂಪದಲ್ಲಿನೇ ಇಲ್ಲಿ ಪಾಕಿಸ್ತಾನದ ಈ 9 ನೆಲೆಗಳಲ್ಲಿ ಯಾವ ಉಗ್ರರು ಇದ್ದಾರೆ ಅನ್ನುವಂತಹ ಟಾರ್ಗೆಟ್ ಅನ್ನ ಮಾನಿಟರ್ ಮಾಡ್ತಾರೆ, ಅದನ್ನ ಫಿಕ್ಸ್ ಮಾಡ್ತಾರೆ, 2 ಸರ್ತಿ ಅದನ್ನು ಪರಿಶೀಲನೆ ಮಾಡಿಕೊಳ್ತಾರೆ. ಅಲ್ಲಿ ನಿರ್ಧಾರ ಆಗುತ್ತೆ, ದಾಳಿ ಮಾಡಬೇಕು ಅಂತ ಹೇಳುವಂಥ ನಿರ್ಧಾರ ಆಗುತ್ತೆ. ಇವೆಲ್ಲವೂ ಕೂಡ ನೋಡಿ, ಕಳೆದ 15 ದಿವಸಗಳಲ್ಲಿ ಆಗಿ ಹೋಗಿರುವಂತಹ ಕಾರ್ಯಾಚರಣೆ, ಅತ್ಯಂತ ತ್ವರಿತಗತಿಯಲ್ಲಿ ಆಗಿರುವಂತಹ ಕಾರ್ಯಾಚರಣೆಗಳಿವು. ದಾಳಿ ನಡೆಸುವ ಸಮಯದ ಬಗ್ಗೆ ನಿರ್ಧಾರವನ್ನು ಕೈಗೊಂಡಂಥದ್ದು ಅಜಿತ್ ಧೋವಲ್ ಅವರು ನಿರ್ಧಾರ ಕೈಗೊಳ್ತಾರೆ. ಹೌದು, ನಾವು ಈಗ ದಾಳಿ ಮಾಡುವ ಸಮಯ ಬಂದಿದೆ. ಯಾಕಂದರೆ ಭಾರತ ಸರ್ಕಾರ ಸಂಪೂರ್ಣವಾದಂಥ ಅಧಿಕಾರವನ್ನು ಸೇನೆಗೆ ಕೊಟ್ಟಿತ್ತು. ಭಾರತ ಸರ್ಕಾರ ಈ ಕೆಲಸದಲ್ಲಿ ನಾವು ಯಾವುದೇ ಕಾರಣಕ್ಕಾಗಿ ಕೂಡ ಉಗ್ರರನ್ನ ನಿಗ್ರಹಿಸದೆ ಬಿಡಬಾರ್ದು ಅಂತ ಹೇಳಿತ್ತು. ಅಷ್ಟೇ ಅಲ್ಲದೆ ಪ್ರಧಾನಿ ಮೋದಿ ಒಂದು ಮಾತನ್ನು ಹೇಳಿದ್ರು, ಊಹಿಸೋದಿಕ್ಕೂ ಸಾಧ್ಯ ಆಗದ ರೀತಿಯಲ್ಲಿ ನಿಮಗೆ ಹೊಡಿತೀವಿ ಅಂತ ಹೇಳಿದರು. ಆ ಊಹಿಸೋದಿಕ್ಕೂ ಸಾಧ್ಯವಾಗದ ರೀತಿಯಾದಂತಹ ತಯಾರಿಯನ್ನ ಭಾರತ ಮಾಡುತ್ತೆ, ಭಾರತದ ಸೇನೆ ಮಾಡುತ್ತೆ, ಭಾರತದ ರಕ್ಷಣಾ ಸಲಹೆಗಾರರು ಮಾಡ್ತಾರೆ, NSA ಧೋವಲ್ ಅವರು ಮಾಡ್ತಾರೆ. ದಾಳಿ ನಿರ್ಧಾರದ ಬಗ್ಗೆ ಅವರು ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಗೆ ವಿವರವಾಗಿ ಚರ್ಚಿಸ್ತಾರೆ. ಅಂದರೆ ದಾಳಿಯ ಬಗ್ಗೆ ಅವರು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಹೌದು, ನಾವು ಇನ್ನು ಹಿಟ್ ಮಾಡಬಹುದು, ನಾವು ದಾಳಿ ಮಾಡಬಹುದು, ಟಾರ್ಗೆಟ್ ಅನ್ನ ರೀಚ್ ಆಗಬಹುದು ಅನ್ನೋದ್ರ ಬಗ್ಗೆ ಅವರು ನಿರ್ಧಾರ ಕೈಗೊಂಡ ನಂತರ, ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಮುಗಿಸಿದ ನಂತರ, ಎಲ್ಲ ಕೆಲಸಗಳು ಮುಗಿದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಗೆ ಚರ್ಚಿಸ್ತಾರೆ. ಮೋದಿ ಅವರು ಅದಕ್ಕೆ ಪ್ರಧಾನಿಯವರ ಅನುಮತಿಯನ್ನು ಪಡೆದು ಪಾಕಿಸ್ತಾನದ ನೆಲದಲ್ಲಿ ಕಾರ್ಯಾಚರಣೆ ನಡೆಸೋದಕ್ಕೆ ಮುಂದಾಗುತ್ತೆ. ಧೋವಲ್ ಅವರ ನೇತೃತ್ವದಲ್ಲಿ ಈ ದಾಳಿಯ ಒಟ್ಟು ತಂಡ ಪ್ರಧಾನಿ ಮೋದಿ ಅವರ ಅನುಮತಿಯನ್ನು ಪಡಿತಾರೆ. ಈ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ್ ಅಂತ ಹೆಸರಿಡೋದಕ್ಕೆ ಪ್ರಧಾನಮಂತ್ರಿಯವರು ಸೂಚನೆಯನ್ನು ಕೂಡ ಕೊಡ್ತಾರೆ. ಈ ಆಪರೇಷನ್ಗೆ ಇಡುವಂತಹ ಹೆಸರು ಆಪರೇಷನ್ ಸಿಂಧೂರ್ ಆಗಿರಬೇಕು. ಯಾಕಂದ್ರೆ ಸಿಂಧೂರವನ್ನು ಅಳಿಸುವ ಕೆಲಸವನ್ನು ಮಾಡಿದಾರಲ್ಲ, ಅದಕ್ಕೆ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿನೇ ಟಾರ್ಗೆಟ್ ಅನ್ನು ಮಾಡಬೇಕು. ಅದು ಅಂತಾರಾಷ್ಟ್ರೀಯ ಸಮುದಾಯಕ್ಕೂ ಗೊತ್ತಾಗಬೇಕು, ವಿಶೇಷವಾಗಿ ಉಗ್ರರಿಗೆ ಗೊತ್ತಾಗಬೇಕು. ಇನ್ನೆಂದೂ ಕೂಡ ಈ ರೀತಿಯಾಗಿ ಗಂಡಂದಿರನ್ನ ಕೊಂದು ಹೆಂಡತಿಯರ ಮುಂದೆ ವಿಕಟ ಅಟ್ಟಹಾಸವನ್ನು ಮೆರೆದು ಹೋಗ್ತಾರಲ್ಲ, ಎಂಥ ದಾರುಣವಾಗಿರುವಂತಹ ಸನ್ನಿವೇಶ ಅಲ್ಲಿ ಇದ್ದಿರಬಹುದು. ಆ ಕಾಡಿನ ಮಧ್ಯದಲ್ಲಿ, ಆ ಬೆಟ್ಟದ ನಡುವೆ ಅಷ್ಟು ಫ್ಯಾಮಿಲಿಗಳು ಖುಷಿಯಾಗಿ ಹೋದಂಥವರು ಯಾವ ಸ್ವರೂಪದ ಸಂಕಷ್ಟವನ್ನು ಅನುಭವಿಸಿರ್ಬೋದು. ಅದೇ ಕಾರಣಕ್ಕಾಗಿ ಅಲ್ಲಿ ಸಿಂಧೂರ ಅಳಿಸಿದ್ದು ಮಾತ್ರ ಅಲ್ಲ, ಅವರ ಮನಸ್ಸಿನಲ್ಲಿ ಮೂಡಿಸಿರಬಹುದಾಗಿರುವಂಥ ಆ ಭಯವನ್ನು ನೀಗಿಸುವಂತಹ ನಿಟ್ಟಲ್ಲೂ ಆಪರೇಷನ್ ಸಿಂಧೂರ್ ಅನ್ನುವಂಥ ಹೆಸರನ್ನು ಈ ಆಪರೇಷನ್ಗೆ ಇಡ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಜಿತ್ ಧೋವಲ್. ಇಡೀ ಕಾರ್ಯಾಚರಣೆ ಹೇಗೆ ಸಾಗಬೇಕು ಅಂತ ಅಜಿತ್ ಧೋವಲ್ ಅವರು ನಂತರ ಮೇಲ್ವಿಚಾರಣೆಯನ್ನು ವಹಿಸ್ತಾರೆ. ಹೇಗೆ ಸಾಗಬೇಕು, ಯಾವ ಸ್ವರೂಪದಲ್ಲಿ ಇದು ನಡೀತಾ ಹೋಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ತೀರ್ಮಾನವನ್ನು ಅವರು ಕೈಗೊಳ್ತಾರೆ. ಆ ರೀತಿಯಾದ ತೀರ್ಮಾನವನ್ನು ಕೈಗೊಂಡ ನಂತರನೇ ನಡೆಯುವಂಥದ್ದು ಈ ಒಂದು ಅತಿ ದೊಡ್ಡದಾದಂತಹ ಕಾರ್ಯಾಚರಣೆ. ವಿಶೇಷವಾಗಿ ಇಡೀ ಕಾರ್ಯಾಚರಣೆಗೆ ಸಂಪೂರ್ಣ ತಯಾರಿಯೊಂದಿಗೆ ಮಧ್ಯರಾತ್ರಿ ಕಳೀತಾ ಇದ್ದಂತೆಯೇ ದಾಳಿ ಶುರುವಾಗುತ್ತೆ.
1 ಗಂಟೆ ಕಳೀತಾ ಇದ್ದಂತೆಯೇ ದಾಳಿ ಶುರುವಾಗುತ್ತೆ. 1:40 ಬೇರೆ ಬೇರೆ ಕಡೆಗಳಲ್ಲಿ ದಾಳಿ ನಡೆಯುತ್ತೆ. ಉಗ್ರರ ನೆಲೆಗಳನ್ನು ಮಾತ್ರ ಟಾರ್ಗೆಟ್ ಮಾಡಿ ಭಾರತ ಕಾರ್ಯಾಚರಣೆಯನ್ನು ನಡೆಸುತ್ತೆ. ಇಲ್ಲಿ ಯಾವುದೇ ಒಬ್ಬ ಪಾಕಿಸ್ತಾನದ ಸಾಮಾನ್ಯ ನಾಗರಿಕನನ್ನು, ಪಾಕಿಸ್ತಾನದಿಂದ ಬಂದಂತಹ ಉಗ್ರರು ಭಾರತದ ಸಾಮಾನ್ಯ ನಾಗರಿಕರನ್ನು ಟಾರ್ಗೆಟ್ ಮಾಡಿರಬಹುದು, ಸಾಮಾನ್ಯ ನಾಗರಿಕರನ್ನು ಕೊಂದಿರಬಹುದು. ಆದರೆ ಭಾರತ ಪಾಕಿಸ್ತಾನದ ರೀತಿಯಲ್ಲಿ ಅನಾಗರಿಕವಾಗಿ ವರ್ತಿಸುವಂತಹ ದೇಶ ಅಲ್ಲ ಅನ್ನೋದನ್ನು ತೋರಿಸಬೇಕಾಗಿತ್ತು. ಈ ಅನಾಗರಿಕತೆಯನ್ನು ಜಗತ್ತಿನಲ್ಲಿ ಹಬ್ಬುತ್ತಾ ಇರುವಂತಹ ಪಾಕಿಸ್ತಾನಕ್ಕೆ ನಾಗರಿಕತೆಯ ಮೂಲಕವಾಗಿಯೇ ಉತ್ತರ ಕೊಡೋದಕ್ಕಾಗಿ ಯಾವ ಉಗ್ರರ ಕೇಂದ್ರಗಳಿದ್ವೋ ಆ ಉಗ್ರರ ಕೇಂದ್ರಗಳನ್ನು ಮಾತ್ರ ಟಾರ್ಗೆಟ್ ಮಾಡುವಂಥ ಕೆಲಸವನ್ನು, ಉಗ್ರರ ನೆಲೆಗಳನ್ನು ಮಾತ್ರ ಟಾರ್ಗೆಟ್ ಮಾಡಿ ಭಾರತ ಕಾರ್ಯಾಚರಣೆಯನ್ನು ನಡೆಸುತ್ತೆ. ಇದು ಬಹಳ ಮುಖ್ಯ ಆಗಿರುವಂಥದ್ದು. ಉಗ್ರರ ನೆಲೆಗಳನ್ನು ಈ ರೀತಿಯಾಗಿ ಮುಗಿಸ್ತಾರೆ. ಹಾಗಾದರೆ ಇಲ್ಲಿ ನಡೆದಿರ್ತಕ್ಕಂತಹ ಉಗ್ರರ ನೆಲೆಗಳು ಹೆಂಗಿದ್ವು, ಅವು ಯಾವುವು ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥ ಅಂಶ. ನೋಡಿ, ಇದು ಸವಾಯಿ ನಾಲಾ ಕ್ಯಾಂಪ್, ಮುಜಾಫರಾಬಾದ್ನಲ್ಲಿ ಇದ್ದಂತಹ ಒಂದು ಕ್ಯಾಂಪ್. ಇದು ಟೆರರ್ ಕ್ಯಾಂಪ್. ಅಲ್ಲಿ ನಡೆದುವಂತಹ ಕಾರ್ಯಾಚರಣೆ, ಅಲ್ಲಿ ಆ ಪ್ರದೇಶವನ್ನು, ಪರ್ಟಿಕ್ಯುಲರ್ ಆದಂತಹ ಬಿಲ್ಡಿಂಗನ್ನು, ಪರ್ಟಿಕ್ಯುಲರ್ ಆದಂಥ ಟಾರ್ಗೆಟನ್ನು ಮಾಡ್ತಾರೆ. ಲಷ್ಕರ್ ಎ ತೊಯ್ಬಾದ ತರಬೇತಿ ಕೇಂದ್ರ ಇದಾಗಿರುತ್ತೆ. ಲಷ್ಕರ್ ಎ ತೊಯ್ಬಾದ ತರಬೇತಿ ಕೇಂದ್ರ ಮುಜಫರಾಬಾದ್ನಲ್ಲಿ ಇರುತ್ತೆ. POKಯಲ್ಲಿರುವಂತಹ ಉಗ್ರರ ತಾಣ, ಇದು ಭಾರತಕ್ಕೆ ಕಳಿಸೋದಕ್ಕೆ ಇರುವಂತಹ ಎಂಡ್ ಪಾಯಿಂಟ್ಗಳ ರೀತಿಯಲ್ಲಿರುವಂತಹ ತಾಣಗಳಿವು. ಪಾಕಿಸ್ತಾನದ ಒಳಗಡೆಯಿಂದ POKಗೆ ಬಂದು ಅಲ್ಲಿಂದ ಭಾರತಕ್ಕೆ ಬರ್ತಾರಲ್ಲ, ಆ ನುಸುಳುಕೋರರಿಗೆ ಆಶ್ರಯ ನೀಡತಕ್ಕಂತಹ ಸ್ಲೀಪರ್ ಸೆಲ್ಗಳ ರೀತಿಯಲ್ಲಿ ಇರುವಂತಹ, ಮತ್ತು ಇಲ್ಲಿ ಅವರಿಗೆ ಶಸ್ತ್ರಗಳನ್ನ ಕೊಡುವಂಥದ್ದು, ಲಾಜಿಸ್ಟಿಕ್ಸನ್ನು, ಅಂದರೆ ಅವರಿಗೆ ಅಲ್ಲಿಂದ ಇಂಡಿಯಾದ ಒಳಗೆ ಇನ್ಫಿಲ್ಟ್ರೇಟ್ ಆಗೋದಕ್ಕೆ, ನುಸುಳೋದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡತಕ್ಕಂತಹ ಕೇಂದ್ರ ಇದಾಗುತ್ತೆ. LOCಯಿಂದ ಇದು ಸುಮಾರು 30 ಕಿಲೋಮೀಟರ್ ದೂರದಲ್ಲಿರತಕ್ಕಂತಹ ಕೇಂದ್ರ ಆಗಿತ್ತು. ಈ ಕೇಂದ್ರದ ಮೇಲೆ ದಾಳಿಯನ್ನು ನಡೆಸ್ತಾರೆ. ಇವು LOCಯಲ್ಲಿ ನಡೆಯುವಂತಹ ದಾಳಿ ಆಗಿರುತ್ತೆ. ಅದಾದ ಮೇಲೆ ಸೈಯದ್ನಾ ಬಿಲಾಲ್ ಕ್ಯಾಂಪ್ ಮುಜಫರಾಬಾದ್ನಲ್ಲಿರುವಂತಹ 2ನೇ ಕ್ಯಾಂಪ್ ಇದಾಗಿರುತ್ತೆ. ಅಂದರೆ ಮುಜಫರಾಬಾದ್ ಅಕ್ಷರಶಃ ಪಾಕಿಸ್ತಾನದ ಟೆರರ್ ಫ್ಯಾಕ್ಟರಿ ಆಗಿ ಹೋಗಿತ್ತು. ಅದೇ ತುಂಬ ಹಿಂದೆ, ಸುಮಾರು 2003ರಲ್ಲಿ ಮುಜಫರಾಬಾದ್ನಲ್ಲಿದ್ದಂಥ ಅತಿ ದೊಡ್ಡ ಕ್ಯಾಂಪ್ ಬೇರೆ ಕಡೆಗೂ ಕೂಡ ಶಿಫ್ಟ್ ಆಗಿತ್ತು. ಅವುಗಳನ್ನು ಕೂಡ ಇವತ್ತು ಟಾರ್ಗೆಟ್ ಮಾಡಿದ್ದಾರೆ. ಇಲ್ಲಿ ಈಗಲೂ ಕೂಡ ಮುಜಫರಾಬಾದ್ನಲ್ಲಿರುವಂತಹ ಕ್ಯಾಂಪ್ಗಳ ಪೈಕಿ ಈ 2 ಬಹಳ ಮಹತ್ವದ ಕ್ಯಾಂಪ್ಗಳನ್ನು ಟಾರ್ಗೆಟ್ ಮಾಡಲಾಗಿದೆ. ಇದು ಜೈಷ್ ಎ ಮೊಹಮ್ಮದ್ ಉಗ್ರರ ತಾಣ. ಇದು ಅಂದರೆ ಒಂದು LET, ಇದು ಲಷ್ಕರ್ ಇ ತೊಯ್ಬಾದು, ಇನ್ನೊಂದು ಜೈಷ್ ಎ ಮೊಹಮ್ಮದ್ದು. ಈ 2 ಉಗ್ರ ಸಂಘಟನೆಗಳು ಕೂಡ ಮುಜಫರಾಬಾದ್ನಲ್ಲಿ ತಮ್ಮದೇ ಆದಂತಹ ಕಟ್ಟಡಗಳನ್ನು ಹೊಂದಿದ್ದು ಅವುಗಳಲ್ಲಿ ಈ ಉಗ್ರ ಚಟುವಟಿಕೆಗಳನ್ನು ಮಾಡ್ತಾ ಇದ್ರು. ಜೈಷ್ ಎ ಮೊಹಮ್ಮದ್ನ ಉಗ್ರರ ತಾಣ ಇದು. POK ಮೂಲಕ ಭಾರತಕ್ಕೆ ನುಸುಳುಕೋರರನ್ನು ಕಳಿಸುವಂತಹ ಕೇಂದ್ರವಾಗಿ ಇದು ಕೆಲಸ ಮಾಡ್ತಾ ಇತ್ತು. ಈ ಕೇಂದ್ರದ ಉದ್ದೇಶವೂ ಕೂಡ POK ಮೂಲಕ ಜೈಷ್ ಎ ಮೊಹಮ್ಮದ್ನ ಉಗ್ರರನ್ನು ಭಾರತದ ಒಳಗಡೆ ತೂರುವಂಥದ್ದು, ನುಸುಳುವಂತೆ ಮಾಡುವಂಥದ್ದು. ಭಾರತದಿಂದ 15 ಕಿಲೋಮೀಟರ್ ಅಂತರದಲ್ಲಿ ಈ ಒಂದು ಉಗ್ರ ತಾಣವೂ ಕೂಡ ಇತ್ತು. ಅದನ್ನು ಕೂಡ ಟಾರ್ಗೆಟ್ ಮಾಡಲಾಗಿದೆ, ಅದನ್ನು ಉಡಾಯಿಸಲಾಗಿದೆ, ಅದನ್ನು ಸಂಪೂರ್ಣವಾಗಿ ಛಿದ್ರ ಮಾಡುವಂತಹ ಕೆಲಸವನ್ನು ಭಾರತ ಮಾಡಿದೆ. ಇನ್ನು 3ನೇ ಅಟ್ಯಾಕ್ ನಡೆದಿರುವಂಥದ್ದು ಗುಲ್ಪುರ್ ಕ್ಯಾಂಪ್, ಕೋಟ್ಲಿಯಲ್ಲಿರ್ತಕ್ಕಂತಹ, ಇದು ಕೂಡ ಭಾರತದ ಜೊತೆಗೆ ಬಾರ್ಡರ್ನಲ್ಲಿರ್ತಕ್ಕಂತಹ ಒಂದು ಊರು. ಕೋಟ್ಲಿ ಸುಮಾರು 9 ಕಿಲೋಮೀಟರ್ ದೂರದಲ್ಲಿರುತ್ತೆ. ಅಲ್ಲಿಯ ಗುಲ್ಪುರ್ ಕ್ಯಾಂಪ್ನಲ್ಲಿರುವಂತಹ ಕ್ಯಾಂಪ್ಗೂ ಕೂಡ ದಾಳಿಯನ್ನು ನಡೆಸಲಾಗುತ್ತೆ. ಇದು ಲಷ್ಕರ್ ಎ ತೊಯ್ಬಾದ ತರಬೇತಿ ಕೇಂದ್ರ ಆಗಿತ್ತು. ಲಷ್ಕರ್ ಎ ತೊಯ್ಬಾದವರು ಇದರಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ರು. POKಯಲ್ಲಿರುವಂತಹ ಉಗ್ರರ ಆತ್ಮಹತ್ಯಾ ದಳದ ಕೇಂದ್ರ ಇದು. ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ, ಬಾಂಬ್ ಕಟ್ಕೊಂಡು ಹೋಗೋದಕ್ಕೆ ಹೇಗೆ ಹೋಗಿ ಸ್ಫೋಟಿಸಬೇಕು ಅನ್ನೋದ್ರ ಬಗ್ಗೆ ತರಬೇತಿಯನ್ನು ಕೊಡ್ತಾ ಇರತಕ್ಕಂತಹ ಕೇಂದ್ರ ಇದು. ಕೋಟ್ಲಿಯಲ್ಲಿರುವಂಥದ್ದು ಸುಮಾರು LOCಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಂದು ಕೇಂದ್ರ ಇದು ಅಂತ ಹೇಳಿಕೊಂಡು ಇದನ್ನು ಟಾರ್ಗೆಟ್ ಮಾಡಲಾಗಿತ್ತು. ಅದರ ಪರ್ಟಿಕ್ಯುಲರ್ ಪಾಯಿಂಟ್ಗೆ ಬಾಂಬ್ ಹಾಕುವಂಥ ಕೆಲಸವನ್ನು ಮಾಡಲಾಗುತ್ತೆ. ಇನ್ನು ಕರ್ನಾಲ ಕ್ಯಾಂಪ್ ಬಿಂಬರ್ನಲ್ಲಿರ್ತಕ್ಕಂಥ, ಇದು ಕೂಡ POKಯಲ್ಲಿ ಬರ್ತಕ್ಕಂತಹ ಪ್ರದೇಶ. ಇದು ಉಗ್ರರ ತರಬೇತಿ ಕೇಂದ್ರವೇ ಆಗಿತ್ತು. ಈ ಒಂದು ಬರ್ನಾಲದಲ್ಲಿರ್ತಕ್ಕಂತಹ ಒಂದು ತರಬೇತಿ ಕೇಂದ್ರದ ಮೇಲೂ ಕೂಡ POKಯಲ್ಲಿದ್ದಂತಹ ಈ ತರಬೇತಿ ಕೇಂದ್ರವನ್ನು ಕೂಡ ಛಿದ್ರ ಮಾಡಲಾಗುತ್ತೆ, ಬಾಂಬ್ ಹಾಕಿ ನಾಶ ಮಾಡಲಾಗುತ್ತೆ. LOCಯಿಂದ ಇದು ಸುಮಾರು 9 ಕಿಲೋಮೀಟರ್ ದೂರದಲ್ಲಿ ಇದ್ದಂತಹ ಒಂದು ಕೇಂದ್ರ. ಅಂದರೆ ಬಾರ್ಡರ್ಗೆ ಹತ್ತಿರವರೆಗೂ ಬಂದು
ಅಲ್ಲಿ ಶೆಲ್ಟರ್ ಪಡ್ಕೊಂಡು ನಂತರ ಭಾರತದ ಒಳಗಡೆ ಕಳಿಸುವಂಥದ್ದು ಇದು ಪಾಕಿಸ್ತಾನ ಮಾಡುತ್ತಾ ಇರುವಂತಹ ವ್ಯವಸ್ಥೆ. ಇನ್ನು ಅಬ್ಬಾಸ್ ಕ್ಯಾಂಪ್ ಕೋಟ್ಲಿ, ಇದು ಲಷ್ಕರ್ ಎ ತೊಯ್ಬಾದ ತರಬೇತಿ ಕೇಂದ್ರ. ಈ ಅಬ್ಬಾಸ್ ಕೇಂದ್ರ ಇದು ಕೋಟ್ಲಿಯಲ್ಲಿರುವಂಥದ್ದು, POKಯಲ್ಲಿರುವಂತಹ ಮತ್ತೊಂದು ಉಗ್ರರ ತಾಣ. ಈ ಉಗ್ರರ ತಾಣದ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗುತ್ತೆ, ಅದನ್ನು ಕೂಡ ಸ್ಫೋಟಿಸಲಾಗಿದೆ. LOCಯಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿ ಈ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ. ಭಾರತ ಏರ್ ಸ್ಟ್ರೈಕ್ ಮೂಲಕವಾಗಿ ಅದನ್ನು ಹೊಡೆದುರುಳಿಸುತ್ತೆ. ಇನ್ನು ಮರ್ಕಜ್ ಸುಬಾನಲ್ಲಾ ಬಹವಲ್ಪುರ, ಇದು ಬಹಳ 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 ಮಹತ್ವದ ಕೇಂದ್ರ ಆಗಿತ್ತು. ಬಹವಲ್ಪುರದಲ್ಲಿ ಆಗಿರುವಂತಹ ಒಂದು ದಾಳಿ, ಇದು ಮೇನ್ಲ್ಯಾಂಡ್ ಪಾಕಿಸ್ತಾನದಲ್ಲಿ ಆಗಿರುವಂತಹ ಪಾಕಿಸ್ತಾನದ ನೈಜ ಭೂಪ್ರದೇಶದಲ್ಲಿ, POKಯಲ್ಲಿ ಅಲ್ಲ, ನೈಜ ಪಾಕಿಸ್ತಾನದಲ್ಲಿರುವಂತಹ ಬಹವಲ್ಪುರದ ಮೇಲೆ ದಾಳಿಯನ್ನು ನಡೆಸ್ತಾರೆ. ಜೈಷ್ ಎ ಮೊಹಮ್ಮದ್ ಉಗ್ರರ ಅತಿ ದೊಡ್ಡ ತಾಣ ಅಂತ ಹೇಳಿದ್ರೆ ಅದು ಇದೇ ಬಹವಲ್ಪುರದ ತಾಣ. ಇಲ್ಲಿ ಅತಿ ದೊಡ್ಡದಾದಂತಹ ಒಂದು ಮಸೀದಿ ಹೆಸರಿನಲ್ಲಿ ಒಂದು ಕಟ್ಟಡವನ್ನು ಕಟ್ಟಿಕೊಂಡಿದ್ರು. ಅದನ್ನು ಈ ಉಗ್ರಗಾಮಿ ಚಟುವಟಿಕೆಗಳಿಗಾಗಿ ಬಳಕೆ ಮಾಡಿಕೊಳ್ತಾ ಇದ್ರು. ಇದಕ್ಕೆ ಹಲವು ವರ್ಷಗಳಿಂದಲೂ ಕೂಡ ಉಗ್ರಗಾಮಿ ಚಟುವಟಿಕೆಯನ್ನು ಪೋಷಿಸಿರುವಂತಹ ಇತಿಹಾಸ ಇದೆ. ಈ ಬಹವಲ್ಪುರದಲ್ಲಿ ಇರುವಂತಹ ಕೇಂದ್ರದಲ್ಲಿನೇ ಮುಂಬೈ ಮೇಲೆ ದಾಳಿ ನಡೆಸ್ತಾರಲ್ಲ, ಮುಂಬೈ ಮೇಲೆ ದಾಳಿ ನಡೆಸಿದಂಥ ಉಗ್ರರು ಇರ್ತಾರಲ್ಲ, ಅವರುಗಳಿಗೆ ಇಲ್ಲಿ ತರಬೇತಿಯನ್ನು ಕೊಟ್ಟಿರ್ತಾರೆ. ಅಲ್ಲಿ ಸಿಕ್ಕಿ ಬಿದ್ದಂತಹ ಅಜ್ಮಲ್ ಕಸಬ್ ಕೂಡ ಇದೇ ತರಬೇತಿ ಕೇಂದ್ರಕ್ಕೆ ಹೋಗಿದ್ದಿರ್ತಾನೆ. ಅಲ್ಲಿ ಸಿಕ್ಕಿ ಬಿದ್ದಿರುವಂತಹ ತಹಾವೂರ್ ರಾಣಾ ಇರಬಹುದು, ಡೇವಿಡ್ ಹೆಡ್ಲಿ ಇರ್ಬೋದು, ಇವರೆಲ್ಲರೂ ಕೂಡ ಇದೇ ತಾಣದಲ್ಲಿ ತರಬೇತಿಯನ್ನು ಪಡೆದಂತಹ ವ್ಯಕ್ತಿಗಳು. ಇದು ಪಾಕಿಸ್ತಾನದಲ್ಲಿರುವಂತಹ ಜೈಷ್ ಇ ಮೊಹಮ್ಮದ್ನ ಸೈದ್ಧಾಂತಿಕ ಬೋಧನೆಯ ಕೇಂದ್ರ. ಇದು ಅಂದರೆ ಜನರ ಮೈಂಡ್ ವಾಶ್ ಮಾಡತಕ್ಕಂತಹ ಕೇಂದ್ರ, ಬ್ರೈನ್ ವಾಶ್ ಮಾಡುವಂತಹ ಕೇಂದ್ರ. ಧರ್ಮದ ಅಫೀಮನ್ನು ತುಂಬಿಸಿ ತಾವಿರುವಂಥದ್ದೇ ಭಾರತದ ಮೇಲೆ ದಾಳಿ ನಡೆಸೋದಿಕ್ಕೆ ಅನ್ನುವ ರೀತಿಯಂಥ ಅಫೀಮನ್ನು ಅವರ ತಲೆಗೆ ತುಂಬಿಸುವಂತಹ ಕೇಂದ್ರ ಇದು. ಅಂತಾರಾಷ್ಟ್ರೀಯ ಗಡಿಯಿಂದ 100 ಕಿಲೋಮೀಟರ್ ಒಳಗಿತ್ತು. 100 ಕಿಲೋಮೀಟರ್ ಒಳಗಡೆ ನುಗ್ಗಿ ಭಾರತ ಹೊಡೆದಿರುವಂಥದ್ದು, ಪಾಕಿಸ್ತಾನದ ನೆಲದ ಒಳಗಡೆ ನುಗ್ಗಿ ಹೊಡೆದಿರುವಂಥದ್ದು. POK ಅಲ್ಲ, POKಯಲ್ಲಿ ದಾಳಿಯನ್ನು ನಡೆಸುವಾಗ ಭಾರತಕ್ಕೂ ಕೂಡ ಒಂದು ಅಧಿಕಾರ ಇದೆ, ಅದು POK ಭಾರತಕ್ಕೆ ಸೇರಬೇಕು ಅಂತ ಹೇಳಿ. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ ಅಷ್ಟೇ, ಅದು ಕಾಶ್ಮೀರ ಭಾರತದ ಭಾಗ ಅದು. ಆದರೆ ಮೇನ್ಲ್ಯಾಂಡ್ ಪಾಕಿಸ್ತಾನವನ್ನು, ಅವರ ದೇಶ ಅಂತೇಳಿ ನಾವು ಬಿಟ್ಕೊಂಡಿರ್ತಕ್ಕಂಥ ಪಾಕಿಸ್ತಾನವನ್ನು, ಅದರೊಳಗೂ ಕೂಡ ನುಗ್ಗಿ ಹೊಡೆದಿದ್ದಾರೆ ಜೈಷ್ ಎ ಮೊಹಮ್ಮದ್ಗೆ. ಇನ್ನೊಂದು ಮರ್ಕಜ್ ತೈಬಾ ಮುರಿದ್ಕೆ, ಇದು ಇನ್ನೊಂದು ಅತ್ಯಂತ ಮಹತ್ವದ ಕೇಂದ್ರ. ಮರ್ಕಜ್ ತೈಬಾ ಮುರಿದ್ಕೆ ಇದು ಲಷ್ಕರ್ ಎ ತೈಬಾದ ಉಗ್ರರ ತಾಣ. ಹೇಗೆ ಜೈಷ್ ಎ ಮೊಹಮ್ಮದ್ನವರು ಬಹಲ್ಪುರದಲ್ಲಿ ತಮ್ಮ ಮೇನ್ ಸೆಂಟರ್ನ ಹೊಂದಿದ್ರು, ಹಾಗೆಯೇ ಲಷ್ಕರ್ ಎ ತೊಯ್ಬಾದವರು ಪಾಕಿಸ್ತಾನದಲ್ಲಿ ಇದ್ದಂತಹ ಉಗ್ರರ ತಾಣದಲ್ಲಿ ಮುರಿದ್ಕೆ ಇರುವಂಥದ್ದು ಲಾಹೋರ್ ನಗರದ ಪಕ್ಕದಲ್ಲಿರ್ತಕ್ಕಂತಹ ನಗರ ಅದು. ಆ ನಗರದಲ್ಲಿ ಇದ್ದಂತಹ ಅಡಗುದಾಣ ಸುಮಾರು 200 ಎಕರೆ ಪ್ರದೇಶದಲ್ಲಿ, 200 ಎಕರೆ ಪ್ರದೇಶದಲ್ಲಿ ಅಲ್ಲಿ ಅವರು ಈ ಒಂದು ಕ್ಯಾಂಪನ್ನು ಸೆಟಪ್ ಮಾಡಿರ್ತಾರೆ. ಈ ಶಿಬಿರವನ್ನು ಅವರು ಸೆಟಪ್ ಮಾಡಿರುವಂಥದ್ದು 200 ಎಕರೆಯಷ್ಟು ವಿಸ್ತೀರ್ಣದ ಜಾಗದಲ್ಲಿ ಕಾಂಪೌಂಡ್ ಹಾಕೊಂಡಿರ್ತಕ್ಕಂಥ ಜಾಗ ಅದು. ಹಾಗಾಗಿ ಅಲ್ಲಿ 3-4 ಸ್ಫೋಟಗಳನ್ನು ಮಾಡಿಸಲಾಗಿದೆ. ಅಂತಾರಾಷ್ಟ್ರೀಯ ಗಡಿಯಿಂದ ಅದು ಸರಿಸುಮಾರು 100 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು, 25 ಕಿಲೋಮೀಟರ್ ಅಲ್ಲ, 100 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು ಈ ಮುರಿದ್ಕೆಯ ಕೇಂದ್ರ. ಅಲ್ಲಿಗೆ ಹೋಗಿ ನುಗ್ಗಿ ಹೊಡೆಯುವಂತಹ ಕೆಲಸವನ್ನು ಮಾಡಲಾಗಿದೆ. ಇನ್ನು ಸರ್ಜಲ್ ಕ್ಯಾಂಪ್, ಸಿಯಾಲ್ಕೋಟ್, ಇವೆಲ್ಲ ಭಾರತದ ಗಡಿಯ ಬಹಳ ಹತ್ತಿರದಲ್ಲಿರುವಂತಹ, LOCಯಿಂದ ಬಹಳ ಹತ್ತಿರದಲ್ಲಿರ್ತಕ್ಕಂಥ ಕೇಂದ್ರಗಳು. ಇದು ಕೂಡ ಜೈಷ್ ಎ ಮೊಹಮ್ಮದ್ನ ಉಗ್ರರ ತಾಣ ಆಗಿತ್ತು. ಈ ಉಗ್ರರ ತಾಣದಿಂದ ಇಲ್ಲಿಂದಲೂ ಕೂಡ ಉಗ್ರರನ್ನು ಭಾರತದ ಒಳಕ್ಕೆ ನುಗ್ಗಿಸುವಂತಹ ಕೆಲಸವನ್ನು ಮಾಡ್ತಾ ಇತ್ತು. ಸಿಯಾಲ್ಕೋಟ್ನಲ್ಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಅಂತಾರಾಷ್ಟ್ರೀಯ ಗಡಿಯಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿ ಇದ್ದಂತಹ ಈ ಒಂದು ಉಗ್ರರ ಕೇಂದ್ರ, ಅದನ್ನು ಕೂಡ ಹೊಡೆದು ಉರುಳಿಸಲಾಗಿದೆ, ಛಿದ್ರ ಮಾಡಲಾಗಿದೆ, ಚಿಂದಿ ಮಾಡಲಾಗಿದೆ. ಇನ್ನು ಮೆಹಮೂನಾ ಜೋಯಾ ಕ್ಯಾಂಪ್, ಸಿಯಾಲ್ಕೋಟ್, ಇದು ಕೂಡ ಸಿಯಾಲ್ಕೋಟ್ನಲ್ಲಿದ್ದಂತಹ ಇನ್ನೊಂದು ಕ್ಯಾಂಪ್. ಆ ಕ್ಯಾಂಪನ್ನು ಕೂಡ ಹೊಡೆದುರುಳಿಸಲಾಗುತ್ತೆ. ಹಿಜ್ಬುಲ್ ಮುಜಾಹಿದೀನ್ ಉಗ್ರರ ತಾಣ. ಅಂದರೆ ಈ ದಾಳಿಯ ಸಂದರ್ಭದಲ್ಲಿ ಉಳಿದೆಲ್ಲವೂ ಕೂಡ ಸುಮಾರು 5 ಕಡೆಗಳಲ್ಲಿ ಲಷ್ಕರ್ ಇ ತೊಯ್ಬಾದ್ದು ಉಗ್ರರ ತಾಣಗಳ ಮೇಲೆ ಅಟ್ಯಾಕ್ ಮಾಡಿದ್ರೆ, ಉಳಿದಂಗೆ ಹಿಜ್ಬುಲ್ ಮುಜಾಹಿದೀನ್ ಮತ್ತು ಜೈಷ್ ಎ ಮೊಹಮ್ಮದ್ನ ಉಗ್ರ ತಾಣಗಳನ್ನು ಕೂಡ ಕೆಡವಿ ಹಾಕಲಾಗಿದೆ. ಅವುಗಳನ್ನು ಸರ್ವನಾಶ ಮಾಡಿಸಲಾಗಿದೆ. ಪಾಕಿಸ್ತಾನದಲ್ಲಿದ್ದಂತಹ ಈ ಉಗ್ರರ ತಾಣವನ್ನು ಕೂಡ ಹೊಡೆದುರುಳಿಸುವಂತಹ ಕೆಲಸವನ್ನು ಭಾರತ ಮಾಡಿದೆ, ಭಾರತದ ಸೇನೆ ಮಾಡಿದೆ.
ಅಂತಾರಾಷ್ಟ್ರೀಯ ಗಡಿಯಿಂದ 18 ಕಿಲೋಮೀಟರ್ ಒಳಗಡೆ ಹೋಗಿ ಈ ಕೇಂದ್ರವನ್ನು ಕೂಡ ಉಡಾಯಿಸಲಾಗಿದೆ. ಹೀಗೆ ಪಾಕಿಸ್ತಾನದಲ್ಲಿ ಇರುವಂತಹ ಉಗ್ರರ ಅಡಗುದಾಣಗಳೇನಿದ್ವು, ಉಗ್ರರನ್ನ ಪೋಷಣೆ ಮಾಡೋದಕ್ಕಾಗಿ ಏನೋರು ಪಾಕಿಸ್ತಾನದವರು ತಮ್ಮ ಪ್ರದೇಶಗಳನ್ನ ಮೀಸಲಾಗಿಟ್ಕೊಂಡಿದ್ರು, ಅಂತಹ ಉಗ್ರರ ತವರು ಮನೆಯ ಒಳಗಡೆ ಹೋಗಿ ಉಗ್ರರ ಫ್ಯಾಕ್ಟರಿಗಳಿಂದಲೇ ಅವರನ್ನು ಕೊಂದು ಹಾಕುವಂತಹ ಕೆಲಸವನ್ನು ಮಾಡಲಾಗಿದೆ. ವಿಶೇಷವಾಗಿ ಬಹವಲ್ಪುರದಲ್ಲಿ ನಡೆಸಿರ್ತಕ್ಕಂತಹ ಬಹವಲ್ಪುರದ ದಾಳಿಯಲ್ಲಿ ಅಜರ್ ಮಸೂದ್ನ 10ಕ್ಕೂ ಹೆಚ್ಚು ಸಂಬಂಧಿಕರನ್ನ, ಆತನ ಮಗಳು, ಆತನ ಸಹೋದರಿ, ಆತನ ಭಾವ, ಆತನ ಅಳಿಯ, ಇವರುಗಳನ್ನು ಕೊಂದು ಹಾಕಲಾಗಿದೆ. ಆ ಕೆಲಸವನ್ನು ಇವತ್ತು ಭಾರತ ಮಾಡಿದೆ. ಈ ಮೂಲಕ ಅತಿ ದೊಡ್ಡದಾದಂತಹ ದಾಳಿ ಇದಾಗಿರುವಂಥದ್ದು. ಕಿರಾತಕನ ಕುಟುಂಬ ಇಲ್ಲಿ ಖಲಾಸ್ ಆಗಿದೆ. ಮಸೂದ್ ಅಜರ್ ಈತ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ, ಮೋಸ್ಟ್ ವಾಂಟೆಡ್ ಟೆರರಿಸ್ಟ್. ಈತನನ್ನ 2001ರಲ್ಲಿ ಕಂದಹಾರ್ಗೆ 1999ರಲ್ಲಿ ಏನು ಹೈಜಾಕ್ ಮಾಡ್ತಾರಲ್ಲ ಭಾರತದ ವಿಮಾನವನ್ನು, ಆಗ ಈತನನ್ನು ಬಿಡಿಸ್ಕೊಂಡು ಹೋಗ್ತಾರೆ. ಆ ಹೈಜಾಕ್ನ ಮೂಲಕವಾಗಿ ಭಾರತದಿಂದ ಪ್ರಯಾಣಿಕರನ್ನ ಬಂದೂಕಿನ ನಳಿಕೆಯಲ್ಲಿ ಗುರಿಯಾಗಿಟ್ಟುಕೊಂಡು ಈ ಮಸೂದ್ ಅಜರ್ನನ್ನು ಬಿಡಿಸ್ಕೊಂಡು ಹೋಗುತ್ತೆ ಉಗ್ರಗಾಮಿ ಸಂಘಟನೆ. ಈ ಉಗ್ರ ಮಸೂದ್ ಅಜರ್ನನ್ನು ಟಾರ್ಗೆಟ್ ಮಾಡಿರುವಂಥದ್ದು ಆತನ ಮಾವ, ತಂಗಿ, ಅಕ್ಕ, ಅತ್ತೆ, ಸಂಬಂಧಿಕರು, ಅಳಿಯ, ನಾದಿನಿ ಇವರೆಲ್ಲರೂ ಕೂಡ ಈ ದಾಳಿಯಲ್ಲಿ ಸತ್ತು ಹೋಗಿದ್ದಾರೆ ಮತ್ತು ಅದನ್ನು ಮಸೂದ್ ಅಜರ್ ಕನ್ಫರ್ಮ್ ಮಾಡಿದ್ದಾನೆ. 10ಕ್ಕೂ ಹೆಚ್ಚು ಜನ ಆತನ ಸಂಬಂಧಿಕರನ್ನ ಕೊಂದು ಹಾಕಲಾಗಿದೆ ಅಲ್ಲಿ ನಡೆಸಿರುವಂತಹ ದಾಳಿಯ ಮೂಲಕವಾಗಿ. ಇವರನ್ನು ಆತ ಸಿವಿಲಿಯನ್ ಅಂತೇಳಿ ಏನಾದರೂ ಪಾಕಿಸ್ತಾನ ಹೇಳ್ತು ಅಂತೇಳಿ ಆದರೆ ಪಾಕಿಸ್ತಾನ ಉಗ್ರರ ಸಂಬಂಧಿಕರಿಗೆ ನೇರವಾದಂತಹ ಪೋಷಣೆಯನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಸಾಬೀತಾಗುತ್ತೆ. ಆತನ ಸಂಬಂಧಿಕರು ಆತನ ಉಗ್ರಗಾಮಿ ಚಟುವಟಿಕೆಗಳ ಪೋಷಕರನ್ನ ಕೊಲ್ಲುವ ಕೆಲಸವನ್ನು ಮಾಡಿರುವಂಥದ್ದು. ಭಾರತೀಯರ ಉಗ್ರ ಮಸೂದ್ನ ಕುಟುಂಬವನ್ನು ಖಲಾಸ್ ಮಾಡ್ತಿದ್ದಂಗೆ ಭಾರತೀಯರ ಕಣ್ಣೀರಿನ ವಿಚಾರದಲ್ಲಿನೇ ಮುಗ್ಧ ಕುಟುಂಬಸ್ಥರ ಕಣ್ಣೀರು ಹಾಕಿಸಿದ್ದವನ ಕುಟುಂಬವನ್ನು ಈಗ ಸರ್ವನಾಶ ಮಾಡುವಂತಹ ಕೆಲಸವನ್ನು ಭಾರತ ಮಾಡಿದೆ. ಭಾರತದಲ್ಲಿ ಮುಗ್ಧರ ಕಣ್ಣೀರಿಗೆ ಬೆಲೆನೇ ಇಲ್ವಾ ಅನ್ನುವಂತಹದ್ದು ಪ್ರಶ್ನೆ ಇದ್ದೇ ಇತ್ತು. ಉಗ್ರನಿಗೂ ಕೂಡ ಆತನ ಕುಟುಂಬದ ಸದಸ್ಯರು, ಯಾಕಂದರೆ ಅಲ್ಲಿ ಆತನ ಉಗ್ರಗಾಮಿ ಕೇಂದ್ರಗಳಿದ್ದಾಗ ಆ ಕೇಂದ್ರದ ಒಳಗಡೆ ಆತನ ಕುಟುಂಬ ಸದಸ್ಯರು ಕೂಡ ಇರ್ತಾರೆ. ಅವ್ರನ್ನೂ ಕೂಡ ಹೊಡಿಬೇಕಾಗುತ್ತೆ. ಅದು ಬಿಟ್ಟು ಅವ್ರನ್ನೇನು ಸಪ್ರೇಟಾಗಿ ಇಟ್ಕೊಂಡು ಏನು ಮಾಡೋಕ್ಕಾಗೋದಿಲ್ಲ. ಇದು ಉಗ್ರ ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ JEM ಮುಖ್ಯಸ್ಥ ಮಸೂದ್ ಅಜರ್ನ ಕುಟುಂಬವನ್ನು ಸರ್ವನಾಶ ಮಾಡುವಂತಹ ಕೆಲಸವನ್ನು ಭಾರತೀಯ ಸೇನೆ ಮಾಡಿದೆ. ಭಾರತೀಯ ವಾಯುಪಡೆ ಮಾಡಿರುವಂಥದ್ದು ಎಕ್ಸಾಕ್ಟ್ ಆ ಟಾರ್ಗೆಟನ್ನು ಫಿಕ್ಸ್ ಮಾಡಿ ಅಲ್ಲಿ ಹ್ಯಾಮರ್ ಅಸ್ತ್ರಗಳನ್ನು ಬಳಕೆ ಮಾಡಿರುವಂಥದ್ದು. ಅದರ ಮೂಲಕವಾಗಿ ಬಾಂಬ್ ಡ್ರಾಪ್ ಮಾಡ್ತಾರೆ. ಅದು 3 ಫ್ಲೋರ್ನ ಬಿಲ್ಡಿಂಗನ್ನು ಕೂಡ ದಾಟ್ಕೊಂಡು ಹೋಗಿ ಸ್ಫೋಟಿಸುತ್ತೆ. ಅಷ್ಟು ತೀವ್ರಗತಿಯಲ್ಲಿ ಸ್ಫೋಟಿಸಬಲ್ಲಂತಹ ಸ್ಫೋಟಕಗಳೊಂದಿಗೆ ಆ ಒಂದು ದಾಳಿಯನ್ನು ನಡೆಸಿರುವಂಥದ್ದು. ಅದರ ಬಗ್ಗೆ ಕೂಡ ನಿಮಗೆ ವಿವರಿಸ್ತೀನಿ. ಆ ಸ್ವರೂಪದಲ್ಲಿ ಮಸೂದ್ ಅಜರ್ನ ಕುಟುಂಬವನ್ನು ಸರ್ವನಾಶ ಮಾಡಲಾಗಿದೆ. ಉಗ್ರ ಮಸೂದ್ ಅಜರ್ನ ಕುಟುಂಬದ 10ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ. 10ಕ್ಕೂ ಹೆಚ್ಚು ಜನರನ್ನು ಕೊಂದು ಹಾಕಲಾಗಿದೆ. ಇದು ಭಾರತ ಸೇನೆಗೆ ಸಿಕ್ಕಿರುವಂಥ ದೊಡ್ಡ ಯಶಸ್ಸು ಕೂಡ. ಮತ್ತು ಯಾವ ಉಗ್ರರು ಭಾರತದ ಮೇಲೆ ಪ್ರತಿನಿತ್ಯವೂ ಕೂಡ ಕಿಡಿಕಾರ್ತಾ ಇರ್ತಾರೋ, ಪ್ರತಿನಿತ್ಯವೂ ಕೂಡ ದ್ವೇಷವನ್ನು ಸಾಧಿಸ್ತಾ ಇದ್ದಾರೋ, ಪ್ರತಿನಿತ್ಯವೂ ಕೂಡ ಭಾರತದ ನೆಮ್ಮದಿಗೆ ಭಂಗವನ್ನು ತರ್ತಿದ್ದಾರೋ ಅಂಥವರ ನೆಮ್ಮದಿಯನ್ನು ಕೂಡ ಕೆಡಿಸುವಂತಹ, ಅಂಥವ್ರಿಗೂ ಕೂಡ ಹುಚ್ಚು ಹಿಡಿಸಬಹುದಾದಂತಹ ಸ್ವರೂಪದ ಶಿಕ್ಷೆಯನ್ನು ಇವತ್ತು ಕೊಟ್ಟಿರುವಂಥದ್ದು. ಆಪರೇಷನ್ ಸಿಂಧೂರ ದಾಳಿಯಲ್ಲಿ ಮೃತಪಟ್ಟಿರುವಂಥದ್ದು ಈತನ ಕುಟುಂಬದ ಸರಿಸುಮಾರು 10ಕ್ಕೂ ಹೆಚ್ಚು ಮಂದಿ ಅನ್ನುವಂಥದ್ದು ಈಗ ಸಿಕ್ಕಿರುವಂಥ ಅಂದಾಜು. ಅದನ್ನು ಆತ ಕೂಡ ದೃಢಪಡಿಸಿದ್ದಾನೆ. ಆ ಮೂಲಕ ಭಾರತೀಯ ಸೇನೆ ಮಸೂದ್ ಅಜರ್ನ ವಿರುದ್ಧ ಅತಿ ದೊಡ್ಡ ಪ್ರತೀಕಾರವನ್ನು, ಅಜಿತ್ ಧೋವಲ್ ಅವರು 26 ವರ್ಷಗಳ ಹಿಂದಿನ ಘಟನೆಯ ವಿಚಾರಕ್ಕೆ ಕೂಡ ಪ್ರತೀಕಾರವನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಮಸೂದ್ ಅಜರ್ನ ಮಗಳು ಮತ್ತು ಅಳಿಯ, ಮಾವ, ಸೋದರಿ ಇವರೆಲ್ಲರೂ ಕೂಡ ಖಲಾಸ್ ಆಗಿದ್ದಾರೆ. ಎಲ್ಲರನ್ನೂ ಕೂಡ ಕೊಂದು ಹಾಕಲಾಗಿದೆ. ಈ ಒಂದು ದಾಳಿಯ ಸಂದರ್ಭದಲ್ಲಿ ಬಹವಲ್ಪುರದ ಮರ್ಕಜ್ ಸುಬಾನಲ್ಲಾ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು. ಜೈಷ್ ಎ ಮೊಹಮ್ಮದ್ ಉಗ್ರರ ತಾಣ ಇದಾಗಿತ್ತು. ಆಗಲಿ ನಾನು ಹೇಳಿದಾಗೇ ಈ ಉಗ್ರರ ತಾಣ ಇದ್ದಲ್ಲ, ಇದು ಸೈದ್ಧಾಂತಿಕ ಬೋಧನೆಯ ಕೇಂದ್ರ. ಅವರ ಪಾಲಿಗೆ ಸೈದ್ಧಾಂತಿಕ ಬೋಧನೆಯ ಕೇಂದ್ರ, ಅವರ ಒಂದು ರೀತಿಯ ಹೆಡ್ ಆಫೀಸ್ ಇದು. ಅಲ್ಲಿ ಆಪರೇಷನ್ಸನ್ನು ನೋಡ್ಕೊಳ್ತಾ ಇದು ಇಡೀ ಬೇರೆ ಬೇರೆ ದೇಶಗಳಿಗೆ ಹೋಗಿ ಹೇಗೆ ಉಗ್ರರ ದಾಳಿಯನ್ನು ಮಾಡಬೇಕು ಅನ್ನೋಂಥದ್ದನ್ನು ನೋಡ್ಕೊಳ್ತಾ ಇದ್ದಂಥ ಹೆಡ್ ಆಫೀಸ್ ಕೂಡ ಇದೇ ಆಗಿತ್ತು. ಈ ಹೆಡ್ ಆಫೀಸನ್ನು ಈಗ ಕ್ಲೋಸ್ ಮಾಡಿಸಲಾಗಿದೆ. ಸಂಪೂರ್ಣವಾಗಿ ನೆಲದಲ್ಲಿ ಅದನ್ನು
ಮುಚ್ಚಿ ಹಾಕುವಂತಹ ರೀತಿಯಲ್ಲಿ ದಾಳಿ ನಡೆಸಲಾಗಿದೆ. ಅದರ ದೊಡ್ಡದಾದಂಥ ಒಂದು ಮಸೀದಿ ಸ್ವರೂಪದ ಬಿಲ್ಡಿಂಗನ್ನು ಕಟ್ಟಿಸ್ಕೊಂಡಿದ್ರು. ಮಸೀದಿ ಅನ್ನುವಂಥದ್ದು ಇವರಿಗೆ ಹೆಸರಿಗೆ ಅಷ್ಟೇ, ಏನು ಧರ್ಮದ ವಿಚಾರಗಳಿಗಾಗಿ ಮಾಡುವಂಥದ್ದಲ್ಲ. ಇಲ್ಲಿ ಅಧರ್ಮದ ವಿಚಾರಕ್ಕಾಗಿ, ಧರ್ಮದ ಮೂಲಕವಾಗಿ ಸಾಧಿಸಬಹುದಾಗಿರ್ತಕ್ಕಂತಹ ಕ್ರೌರ್ಯದ ವಿಚಾರವಾಗಿ ಬಳಕೆ ಮಾಡುವಂತಹ ಮಸೀದಿಯದಾಗಿತ್ತು. ಅದನ್ನು ಒಡೆದು ಹಾಕುವಂತಹ ಕೆಲಸವನ್ನು ಭಾರತೀಯ ಸೇನೆ ಮಾಡಿದೆ. ಅದರ ಮೇಲ್ಗಡೆ ನೇರವಾದಂತಹ ಬಾಂಬನ್ನು ಕೂಡ ಡ್ರಾಪ್ ಮಾಡಿರುವಂಥದ್ದು. ಆ ಇಡೀ ಕಟ್ಟಡ ಛಿದ್ರ ಆಗಿದೆ. ಅದರ ಒಳಗಡೆನೇ ಬಾಂಬ್ಗಳು ಸ್ಫೋಟಿಸಿರುವಂತಹ ದೃಶ್ಯವೂ ಕೂಡ ಈಗಾಗಲೇ ಕಂಡು ಬರ್ತಾ ಇದೆ. ಕುಟುಂಬದವರ ಸಾವು ಕಂಡು ಕಣ್ಣೀರು ಹಾಕಿದ್ದಾನೆ ಉಗ್ರರಿಗೂ ಕೂಡ ಕಣ್ಣೀರು ಅರ್ಥ ಆಗುವಂತಾದಂತಹ ಸ್ಥಿತಿಯನ್ನು ಈಗ ತಲುಪಿರುವಂಥದ್ದು ಇದೊಂದು ದಾಳಿ. ನೋಡಿ, ಯಾರ್ದೋ ಮಕ್ಕಳನ್ನು ಉಗ್ರರನ್ನಾಗಿ ಮಾಡಿ ಅವರು ಭಾರತದೊಳಗೆ ಕಳಿಸ್ತಾರೆ. ಆದರೆ ಅವರದ್ದೇ ಮನೆಯ ಮಕ್ಕಳನ್ನು ಕೊಂದಾಗ ಮಾತ್ರ ಅವರಿಗೆ ಅದರ ನೋವು ಗೊತ್ತಾಗುತ್ತೆ. ಹೌದು, ತಟ್ಟಿರುವಂಥದ್ದು ನಮಗೇ ನೋವು ಅನ್ನೋದು ಅರ್ಥ ಆಗುತ್ತೆ. ಆ ಅರ್ಥ ಮಾಡಿಸುವಂಥ ಕೆಲಸವನ್ನು ಭಾರತ ಸರ್ಕಾರ, ಭಾರತೀಯ ಸೇನೆ ಮಾಡಿರುವಂಥದ್ದು. ಇದರ ಬಗ್ಗೆನ ಮತ್ತಷ್ಟು ಡೀಟೇಲ್ಸನ್ನು ನಿಮಗೆ ನೀಡ್ತೀನಿ. ಬಹಳ ಮುಖ್ಯವಾಗಿ ಈ ಸಿಂಧೂರದ ಪ್ರತೀಕಾರದ ಸಂದರ್ಭದಲ್ಲಿ ಯಾವೆಲ್ಲ ವೆಪನನ್ನು ಬಳಕೆ ಮಾಡಲಾಗಿದೆ, ಯಾವ ಸ್ವರೂಪದ ವೆಪನ್ಗಳು ಇಲ್ಲಿ ಬಳಕೆ ಆಗಿರುವಂಥದ್ದು, ಹೇಗೆ ಭಾರತ ಸರ್ಕಾರ ಕ್ಲೇಮ್ ಮಾಡ್ಕೊಳ್ತಾ ಇದೆ ಅಂತ ಹೇಳುವಂಥದ್ದನ್ನು, ಅದಕ್ಕೆ ಇದು ಹೆಂಗೆ ಹೊಡೆಯೋದಕ್ಕೆ ಸಾಧ್ಯ, ಕೇವಲ ಒಂದೇ ಪ್ರದೇಶಕ್ಕೆ ಹೆಂಗೆ ಹೊಡೆಯೋದಕ್ಕೆ ಸಾಧ್ಯ ಅನ್ನೋಂಥ ಅನುಮಾನ ಅನೇಕರಿಗಿರ್ಬೋದು. ಆದರೆ ಯಾವ ಟೆಕ್ನಾಲಜಿ, ಯಾವ ತಂತ್ರಜ್ಞಾನ ಇಲ್ಲಿ ಬಳಕೆ ಆಗುತ್ತೆ ಮತ್ತು ಅದು ಯಾವ ಸ್ವರೂಪದಲ್ಲಿ ಪರ್ಟಿಕ್ಯುಲರ್ ಟಾರ್ಗೆಟ್ಗಳನ್ನೇ ಸ್ಫೋಟಿಸೋದಕ್ಕೆ ಸಾಧ್ಯ ಆಗುತ್ತೆ. ಸಿಂಧೂರದ ಪ್ರತೀಕಾರವನ್ನು ಭಾರತ ತೆಗೆದುಕೊಂಡಿದೆ, ಭಾರತ ಸೇನೆ ತೆಗೆದುಕೊಂಡಿದೆ. ಭಾರತದ ಸೇನೆಯ ಮೂಲಕವಾಗಿ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಅಮಾಯಕರ ಸಾವಿಗೆ ನ್ಯಾಯವನ್ನು ಕಂಡುಕೊಳ್ಳುವಂತಹ ಕೆಲಸವನ್ನು ಭಾರತ ಸರ್ಕಾರ ಮಾಡಿದೆ. ನ್ಯಾಯವನ್ನು ನಾವೇ ಪಡಿಬೇಕಾಗತ್ತೆ, ನಮ್ಮ ಶಕ್ತಿಯನ್ನು ಬಳಸಿ ಅನ್ನುವಂಥದ್ದು ಈ ವಿಚಾರದಲ್ಲಿ ಸ್ಪಷ್ಟ ಆಗಿರುವಂಥದ್ದು. ಈ ಸಿಂಧೂರದ ಪ್ರತೀಕಾರಕ್ಕಾಗಿ ಬಳಕೆ ಮಾಡಿರ್ತಕ್ಕಂಥದ್ದು 2 ಶಕ್ತಿಶಾಲಿಯಾದಂತಹ ವೆಪನ್ಗಳನ್ನು ಬಳಕೆ ಮಾಡಲಾಗಿದೆ. ಹೌದು, ಭಾರತದ ಬಹಳ ಮುಖ್ಯವಾಗಿರುವಂಥ ಏರ್ಫೋರ್ಸ್ನ ಯುದ್ಧ ವಿಮಾನಗಳ ಮೂಲಕವಾಗಿ ಆ ಪ್ರದೇಶಗಳಿಗೆ ತಲುಪಿರುವಂಥದ್ದು ನಿಜ. ಆದರೆ ಆ ಪ್ರದೇಶಗಳಿಗೆ ತಲುಪಿದ ನಂತರ ಟಾರ್ಗೆಟ್ ಫಿಕ್ಸ್ ಆಗಿದ್ದಿತ್ತು. ಎಲ್ಲಿ ಯಾವ ಕೇಂದ್ರಕ್ಕೆ ದಾಳಿ ಮಾಡಬೇಕು ಅನ್ನೋದು ಫಿಕ್ಸ್ ಆಗಿತ್ತು. ಹಾಗಿದ್ರೆ ಆ ಒಂದು ಏನು ಏರ್ಕ್ರಾಫ್ಟ್ಗಳ ಮೂಲಕವಾಗಿ, ಆ ಒಂದು ಯುದ್ಧ ವಿಮಾನಗಳ ಮೂಲಕವಾಗಿ, ಫೈಟರ್ ಜೆಟ್ಗಳ ಮೂಲಕವಾಗಿ ಬಳಕೆ ಮಾಡಿರ್ತಕ್ಕಂಥ ವೆಪನ್ ಯಾವುದು? ಅಲ್ಲಿ ಕ್ಷಿಪಣಿ ದಾಳಿಯನ್ನು ಮಾಡಲಿಲ್ಲ, ಬದಲಿಗೆ ಅಲ್ಲಿ ಸಿಡಿಸಿರುವಂತಹದ್ದು ಈ ವೆಪನ್ಗಳ ಮೂಲಕವಾಗಿ. ಸ್ಕ್ಯಾಲ್ಫ್ ವೆಪನ್, ಈ ಸ್ಕ್ಯಾಲ್ಫ್ ಇದು ರಫೇಲ್ ಜೆಟ್ಗಳಲ್ಲಿ ಸ್ಕ್ಯಾಲ್ಫ್ ವೆಪನ್ನ ಬಳಕೆ ಮಾಡಿಕೊಳ್ತಾರೆ. ರಫೇಲ್ ಜೆಟ್ಗಳನ್ನು ಬಳಕೆ ಮಾಡಿ ಅದರಿಂದ ಸ್ಕ್ಯಾಲ್ಪ್ ವೆಪನನ್ನು ಬಳಕೆ ಮಾಡ್ತಾರೆ. ಇದನ್ನು ಸ್ಟಾರ್ಮ್ ಶ್ಯಾಡೋ ಅಂತ ಕೂಡ ಕರೀತಾರೆ. ಸ್ಟಾರ್ಮ್ ಶ್ಯಾಡೋ ಅನ್ನುವಂತಹ ಹೆಸರಿನಿಂದಲೂ ಕೂಡ ಈ ಒಂದು ವೆಪನನ್ನು ಕರೀತಾರೆ. ವೈಮಾನಿಕ ದಾಳಿಯ ವೇಳೆ ಬಳಸುವಂತಹ ಕ್ರೂಸ್ ಮಿಸೈಲ್ ಇದು. ಅಂದರೆ ಪರ್ಟಿಕ್ಯುಲರ್ ಆದಂತಹ ಪಾಯಿಂಟನ್ನು ತಲುಪಿ ಅಲ್ಲಿ ಸ್ಫೋಟಿಸಬೇಕಾಗಿರ್ತಕ್ಕಂತಹ ಮಿಸೈಲ್ ಇದಾಗಿರುತ್ತೆ. ಅದರಲ್ಲಿ ಸ್ಫೋಟಕವನ್ನು ಬಳಕೆ ಮಾಡಿಕೊಡ್ತಾರೆ. ಲಾಂಗ್ ರೇಂಜ್ ಡೀಪ್ ದಾಳಿಗೆ ಈ ಸ್ಕ್ಯಾಲ್ಪ್ಗಳನ್ನು ಬಳಕೆ ಮಾಡಿಕೊಳ್ತಾರೆ. ಅಂದರೆ ನಿರ್ದಿಷ್ಟವಾದಂತಹ ಪ್ರದೇಶಕ್ಕೆ ಹೋಗಿ ಅದರಲ್ಲಿ ಸ್ಫೋಟಿಸಬೇಕಾಗತ್ತೆ. ರಾತ್ರಿ ವೇಳೆ ಹಾಗೂ ಎಲ್ಲ ವಾತಾವರಣದಲ್ಲೂ ಕೂಡ ಇದನ್ನು ಬಳಸೋದಕ್ಕೆ ಅವಕಾಶಗಳಿದೆ. ರಾತ್ರಿಯಲ್ಲೂ ಬಳಕೆ ಮಾಡ್ಕೊಳ್ಬೋದು, ಹಾಗೆಯೇ ಬಿಸಿಲು, ಮಳೆ, ಚಳಿ ಎಲ್ಲ ಕಾಲದಲ್ಲೂ ಕೂಡ ಇದನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ವಾತಾವರಣಗಳಲ್ಲೂ ಕೂಡ ಬಳಕೆ ಮಾಡ್ತಕ್ಕಂತಹ ಒಂದು ಅಸ್ತ್ರ ಇದಾಗಿತ್ತು. 450 ಕಿಲೋಮೀಟರ್ ದೂರದಿಂದಲೇ ಬಳಸಬಹುದಾಗಿರುವಂಥದ್ದು ಸ್ಕ್ಯಾಲ್ಪ್. ಈ ಸ್ಕ್ಯಾಲ್ಪ್ನ ಒಟ್ಟು ರೇಂಜ್ ಇರುವಂಥದ್ದು 450 ಕಿಲೋಮೀಟರ್ಗಳ ರೇಂಜ್ ಕೂಡ ಇರುವಂತಹ ಒಂದು ಸ್ಕ್ಯಾಲ್ಪ್ ಇದು. ಯುರೋಪ್ನ MBDA ನಿರ್ಮಿಸಿರುವಂತಹ ವೆಪನ್ ಸ್ಕ್ಯಾಲ್ಪ್. ಅದರ ನಿರ್ಮಿತವಾಗಿರ್ತಕ್ಕಂಥ ವೆಪನ್ ಇದು. MBDA ಸಂಸ್ಥೆಯವರು ಅಭಿವೃದ್ಧಿಪಡಿಸಿರ್ತಕ್ಕಂತಹ ಈ ಸ್ಕ್ಯಾಲ್ಪ್ ವೆಪನನ್ನು ಪಾಕಿಸ್ತಾನದ ಉಗ್ರರ ಅಡಗುದಾಣಗಳನ್ನು ಮುಗಿಸೋದಕ್ಕೆ ಬಳಕೆ ಮಾಡಲಾಗಿದೆ. ಶಕ್ತಿಯುತ ಬಂಕರ್ಗಳನ್ನು ಕೂಡ ನುಸುಳಿ ಸ್ಫೋಟಿಸುವಂತಹ ಶಕ್ತಿ ಇದೆ. ಅಂದರೆ ಬಂಕರ್ ನಿರ್ಮಿಸ್ತಾರೆ ಅಥವಾ ದೊಡ್ಡದಾದಂತಹ ಶಸ್ತ್ರಾಗಾರಗಳಿರ್ತವೆ, ಇವುಗಳಲ್ಲಿ ಅಡಗಿರ್ತಾರಲ್ಲ, ಅವುಗಳನ್ನು ನುಸುಳಿ ಹೋಗಬೇಕಾಗತ್ತೆ. ಅಂದರೆ ಅದನ್ನು ಸ್ಫೋಟಿಸ್ತಾ ಹೋಗಬೇಕಾಗತ್ತೆ, ಅದನ್ನು ಸ್ಫೋಟಿಸಬೇಕಾಗತ್ತೆ. ಅದಕ್ಕೆ ಬೇಕಾಗಿ ಈ ಸ್ಕ್ಯಾಲ್ಪನ್ನು ಬಳಕೆ ಮಾಡ್ತಾರೆ. ಅದನ್ನು ಪುಡಿ ಮಾಡುವಂತಹ, ಬಲಶಾಲಿ ಶಸ್ತ್ರಾಗಾರಗಳನ್ನು ಕೂಡ ಪುಡಿ ಮಾಡುವಂತಹ ಶಕ್ತಿಯನ್ನು ಹೊಂದಿರುವಂತಹ, ಅದನ್ನು ಬಲಿ ತೆಗೆದುಕೊಳ್ಳುವಂತಹ ಶಕ್ತಿ ಹೊಂದಿರುವಂತಹ ಸ್ಕ್ಯಾಲ್ಪ್ ಇದು. ಕಳೆದ ವರ್ಷ ರಷ್ಯಾದಲ್ಲಿ ಉಕ್ರೇನ್ ಸ್ಕ್ಯಾಲ್ಪನ್ನು ಬಳಕೆ ಮಾಡಿತ್ತು. ಈ ಸ್ಕ್ಯಾಲ್ಪನ್ನು ಫ್ರಾನ್ಸ್ ನಿರ್ಮಿತವಾಗಿರ್ತಕ್ಕಂಥ ಟೆಕ್ನಾಲಜಿ ಇದು. ಫ್ರಾನ್ಸ್ ಇದನ್ನು ಉಕ್ರೇನ್ಗೂ ಕೂಡ ಕೊಟ್ಟಿತ್ತು. ಉಕ್ರೇನ್ ಇದನ್ನು ರಷ್ಯಾದ ವಿರುದ್ಧ ಬಳಕೆ ಮಾಡಿಕೊಂಡಿತ್ತು ಸ್ಕ್ಯಾಲ್ಪನ್ನು.
ಮೊದಲ ಬಾರಿಗೆ ರಷ್ಯಾದ ಮೇಲೆ ಸ್ಕ್ಯಾಲ್ಪ್ ಬಳಸಿ ಉಕ್ರೇನ್ ದಾಳಿಯನ್ನು ನಡೆಸಿದ್ದು ಕೂಡ ಆಗಿತ್ತು. ಇದು ನಿರ್ದಿಷ್ಟ ಟಾರ್ಗೆಟ್ಗಳನ್ನು ಸ್ಫೋಟಿಸುವಂತಹ ಒಂದು ಅಸ್ತ್ರಗಳಿವು. ಸುತ್ತಲ ಪ್ರದೇಶಕ್ಕೆ ಅತಿ ಕಡಿಮೆ ಹಾನಿ ಮಾಡುವಂತಹ ತಂತ್ರಜ್ಞಾನ ಇದರಲ್ಲಿದೆ. ಅಂದರೆ ಒಂದು ಬಿಲ್ಡಿಂಗ್ಗೆ ದಾಳಿ ಮಾಡಿದರೆ ಆ ಬಿಲ್ಡಿಂಗನ್ನು ಮಾತ್ರನೇ ದಾಳಿ ಮಾಡಿಸಿ ಅದರ ಸುತ್ತಲೂ ಯಾವುದೇ ರೀತಿಯಂಥ ಅನಾಹುತವನ್ನು ಸೃಷ್ಟಿ ಮಾಡೋದಿಲ್ಲ. ಅಂದರೆ ಭಾರತ ಯಾಕೆ ಈ ತಂತ್ರಜ್ಞಾನ ಬಳಕೆ ಮಾಡಿದೆ ಅಂತ ಹೇಳಿದರೆ, ಯಾಕೆ ಇದು ಮಹತ್ವ ಅಂತ ಹೇಳಿದರೆ, ಉಳಿದ ಮಿಸೈಲ್ಗಳ ರೀತಿಯಲ್ಲಿ ಅದನ್ನು ಡೈರೆಕ್ಟಾಗಿ ಅಟ್ಯಾಕ್ ಮಾಡಿ ಇಡೀ ಏರಿಯಾವನ್ನು ಸ್ಫೋಟಿಸೋ ಬದಲಿಗೆ ನಿರ್ದಿಷ್ಟ, ಯಾಕಂದರೆ ನಾಗರಿಕರನ್ನ ಕೊಲ್ಲಬಾರದು, ಉಗ್ರರನ್ನ ಮಾತ್ರ ಕೊಲ್ಲಬೇಕು, ಉಗ್ರರ ಸಂಬಂಧಿಕರನ್ನು ಮಾತ್ರ ಸಾಯಿಸಬೇಕೇ ಹೊರತು ಬೇರೆ ಯಾರಿಗೂ ಏನೂ ಆಗಬಾರ್ದು. ಆ ನಿಟ್ಟಿನಲ್ಲಿ ನಡೆಸಿರ್ತಕ್ಕಂತಹ ದಾಳಿ ಆಗಿರೋದ್ರಿಂದಾಗಿ ಸುತ್ತಲ ಪ್ರದೇಶಕ್ಕೆ ಅತಿ ಕಡಿಮೆ ಹಾನಿಯನ್ನು ಮಾಡುವಂತಹ ತಂತ್ರಜ್ಞಾನವನ್ನು ಹೊಂದಿರುವಂಥದ್ದು ಸ್ಕ್ಯಾಲ್ಪ್ ವೆಪನ್. ಅತ್ಯಂತ ಕಡಿಮೆ ಎತ್ತರದಲ್ಲಿ ಹಾರಾಟ ಮಾಡಿ ದಾಳಿಯನ್ನು ನಡೆಸೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ವಿಮಾನಗಳ ಮೂಲಕವಾಗಿ ಅತ್ಯಂತ ಕಡಿಮೆ ಎತ್ತರದಲ್ಲಿ ಹಾರಾಟ ಮಾಡಿ ದಾಳಿಯನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಅಂಥದ್ದೊಂದು ವೆಪನನ್ನು ಈ ದಾಳಿಯಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ. ಇದರ ಜೊತೆಗೆ ಬಳಕೆ ಮಾಡಿಕೊಂಡಿರುವಂಥದ್ದು ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವೆಪನನ್ನು ಕೂಡ ಬಳಕೆ ಮಾಡಲಾಗಿದೆ. ಇದು ಕಡಿಮೆ ಎತ್ತರ ಆಗಿರೋದ್ರಿಂದಾಗಿ ರಾಡಾರ್ಗೂ ಕೂಡ ಇದು ಗೊತ್ತಾಗೋದಿಲ್ಲ. ರಾಡಾರ್ನಿಂದ ಕೂಡ ತಪ್ಪಿಸಿಕೊಂಡು ದಾಳಿಯನ್ನು ನಡೆಸಬೇಕಾಗತ್ತೆ. ಪಾಕಿಸ್ತಾನದ ರಾಡಾರ್ಗಳನ್ನು ವಂಚಿಸುವಂಥದ್ದು ಕೂಡ ಬಹಳ ಮುಖ್ಯ ಆಗಿರುತ್ತೆ ಈ ದಾಳಿಯಂತಹ ಸಂದರ್ಭಗಳಲ್ಲಿ. ಹೀಗೆ ಪಾಕಿಸ್ತಾನದ ರಾಡಾರ್ಗಳನ್ನು ತಪ್ಪಿಸಿ ಈ ಒಂದು ದಾಳಿಯನ್ನು ನಡೆಸಲಾಗಿದೆ. ಇದಲ್ಲದೆ AASM ಹ್ಯಾಮರ್ ಅನ್ನುವಂತಹ ಇನ್ನೊಂದು ಅಸ್ತ್ರದ ಬಳಕೆಯಾಗಿದೆ. ಹ್ಯಾಮರ್ ಅನ್ನುವಂಥದ್ದು ನಿಜಕ್ಕೂ ಕೂಡ ಹ್ಯಾಮರ್ ರೀತಿಯಲ್ಲಿ ಹೊಡೆಯುವಂತಹ ಶಸ್ತ್ರ ಇದು. ಆಪರೇಷನ್ ಸಿಂಧೂರದಲ್ಲಿ AASM ಹ್ಯಾಮರನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಈ ಹ್ಯಾಮರ್ ಕೂಡ ಆಕಾಶದಿಂದ ಭೂಮಿಗೆ ಡ್ರಾಪ್ ಮಾಡ್ತಕ್ಕಂತಹ, ಅಂದರೆ ಏನು ವಿಮಾನದ ಮೂಲಕವಾಗಿ ಹೋಗ್ತಾ ಭೂಮಿಗೆ ನಿರ್ದಿಷ್ಟ ಜಾಗಕ್ಕೆ ಅದನ್ನು ಉಡಾಯಿಸ್ಬೋದು, ನಿರ್ದಿಷ್ಟ ಜಾಗಕ್ಕೆ ಅದನ್ನು ಡ್ರಾಪ್ ಮಾಡ್ಬೋದು ಮತ್ತು ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಟಾರ್ಗೆಟನ್ನು ಫಿಕ್ಸ್ ಮಾಡಿನೇ ಅದನ್ನು ದಾಳಿಯಲ್ಲಿ ಬಳಕೆ ಮಾಡಿಕೊಳ್ತಾರೆ. ಯಾವುದೇ ವಾತಾವರಣದಲ್ಲೂ ಕೂಡ ಹ್ಯಾಮರ್ ದಾಳಿಯನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಹಗಲು, ರಾತ್ರಿ, ಚಳಿ, ಮಳೆ, ಯಾವುದೇ ಕಾಲ ಇರಬಹುದು, ಇದರಲ್ಲಿ ದಾಳಿಯನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. 70 ಕಿಲೋಮೀಟರ್ ದೂರದಿಂದಲೇ AASM ಹ್ಯಾಮರ್ಗಳನ್ನು ಉಡಾಯಿಸೋದಕ್ಕೂ ಕೂಡ ಅವಕಾಶ ಇದೆ. 70 ಕಿಲೋಮೀಟರ್ವರೆಗೂ ಕೂಡ ಟ್ರಾವೆಲ್ ಮಾಡಿ ಅದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಅದು ಬ್ಲಾಸ್ಟ್ ಮಾಡುತ್ತೆ. ಫ್ರಾನ್ಸಿನ ಸಾಫ್ರಾನ್ ಸಂಸ್ಥೆಯವರು AASM ಹ್ಯಾಮರನ್ನು ನಿರ್ಮಾಣ ಮಾಡಿದರು. ಈ ತಂತ್ರಜ್ಞಾನವು ಕೂಡ ಫ್ರಾನ್ಸ್ಗೆ ಸೇರಿರುವಂಥದ್ದು, ಫ್ರಾನ್ಸಿನ ಒಂದು ಕಂಪನಿಯ ತಂತ್ರಜ್ಞಾನ ಇದು. ಅದನ್ನು ಕೂಡ ಏನು ರಫೇಲ್ ಯುದ್ಧ ವಿಮಾನಗಳನ್ನು ಭಾರತ ಪರ್ಚೇಸ್ ಮಾಡಿದಂಥ ಸಂದರ್ಭದಲ್ಲಿ ಜಾಮರ್ ಕೈಗೂ ಕೂಡ ಸಿಗದೆ ಬ್ಲಾಸ್ಟ್ ಮಾಡಬಲ್ಲಂತಹ ಈ ಹ್ಯಾಮರ್ ವೆಪನ್ಗಳನ್ನು ಖರೀದಿ ಮಾಡಿತ್ತು ಭಾರತ. ಅಲ್ಲಿಂದ ಫ್ರಾನ್ಸ್ನಿಂದ ಪಡ್ಕೊಂಡಿರ್ತಕ್ಕಂತಹ ತಂತ್ರಜ್ಞಾನ ಇದು. ಕಡಿಮೆ ಎತ್ತರದಿಂದಲೇ ಹ್ಯಾಮರನ್ನು ಬಳಕೆ ಮಾಡೋದಕ್ಕೂ ಕೂಡ ಅವಕಾಶ ಇದೆ ಮತ್ತು ನಿರ್ದಿಷ್ಟವಾದಂಥ ಟಾರ್ಗೆಟ್ನ ಮೇಲೆ ದೊಡ್ಡ ಮಟ್ಟದ ಸ್ಫೋಟವನ್ನು ಮಾಡಿಸೋದಕ್ಕೆ, ಸಂಪೂರ್ಣವಾಗಿ ಚಿಂದಿ ಚಿತ್ರಾನ್ನ ಮಾಡಬೇಕಲ್ಲ, ಆ ಚಿಂದಿ ಚಿತ್ರಾನ್ನ ಮಾಡೋದಕ್ಕೆ ಇಂಥದನ್ನು ಬಳಕೆ ಮಾಡ್ತಾರೆ, ಹ್ಯಾಮರನ್ನು ಬಳಕೆ ಮಾಡ್ತಾರೆ. ಅದು ಇಲ್ಲಿ ಬಳಕೆ ಆಗಿದೆ ಈ ಉಗ್ರರ ಅಡಗುದಾಣಗಳ ಮೇಲೆ ನಡೆಸಿರುವಂತಹ ದಾಳಿಯಲ್ಲಿ. ಹ್ಯಾಮರ್ನ ಬಳಕೆ ಬಹಳ ಮುಖ್ಯವಾಗಿ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಗಳಿದ್ದಾಗ ಅವುಗಳನ್ನೂ ಕೂಡ ಸ್ಫೋಟಿಸಿ, ಅಂದರೆ ಮೇಲ್ಗಡೆ ಫ್ಲೋರ್ನಲ್ಲಿ ಯಾರಿರೋದಿಲ್ಲ, ಕೆಳಗಡೆಯ ಗ್ರೌಂಡ್ ಫ್ಲೋರ್ನಲ್ಲಿ ಅಡಗಿ ಕುಳಿತಿರ್ತಾರೆ ಅಂತ ಹೇಳುವಂಥದ್ದು. ಆ ಗ್ರೌಂಡ್ ಫ್ಲೋರ್ನಲ್ಲಿ ಅಡಗಿ ಕೂತಿದ್ದವ್ರನ್ನು ಕೂಡ ಸಾಯಿಸಬೇಕಲ್ಲ, ಅಂಥ ಕಾರಣಕ್ಕಾಗಿ ಹ್ಯಾಮರನ್ನು ಬಳಕೆ ಮಾಡ್ಕೊಳ್ತಾರೆ. ಆ ಕೆಲಸವನ್ನು ಇಲ್ಲಿ ಜೈಷ್ ಎ ಮೊಹಮ್ಮದ್ನ ಏನು ಕೇಂದ್ರ ಕಚೇರಿ ಮೇಲೆ ದಾಳಿ ನಡೆಸುವಂತಹ ಸಂದರ್ಭದಲ್ಲಿ ಕೂಡ ಹ್ಯಾಮರ್ನ ಬಳಕೆ ಆಗಿರುವಂಥದ್ದು ಸ್ಪಷ್ಟ ಇದೆ. ಅದರ ಮೂಲಕವಾಗಿ ಸಂಪೂರ್ಣ ಸ್ಫೋಟವನ್ನು ಮಾಡಿ ಅಲ್ಲಿ ವಿಧ್ವಂಸವನ್ನು ಮಾಡುವಂತಹ ಕೆಲಸವನ್ನು, ಸಂಪೂರ್ಣವಾಗಿ ಧ್ವಂಸ ಮಾಡ್ತಕ್ಕಂತಹ ಕೆಲಸವನ್ನು ಇಲ್ಲಿ ಮಾಡಿರುವಂಥದ್ದು. ಸಿಂಧೂರದ ಪ್ರತೀಕಾರ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಈ ರೀತಿಯಾಗಿ ಉಗ್ರರನ್ನು ಸಾಯಿಸಲಾಗಿದೆ. ಇನ್ನು ಇವತ್ತು ಭಾರತ ಆಪರೇಷನ್ ಸಿಂಧೂರದ ಮೂಲಕವಾಗಿ ಭಾರತದ ನಾರಿ ಶಕ್ತಿಯನ್ನು ಕೂಡ ಜಗತ್ತಿನ ಮುಂದಿಟ್ಟಿದೆ. ವಿಶೇಷವಾಗಿ ಭಾರತದ ಶತ್ರು ರಾಷ್ಟ್ರವಾಗಿರುವಂತಹ ಪಾಕಿಸ್ತಾನಕ್ಕೆ ಮತ್ತು ಪಾಕಿಸ್ತಾನದ ಉಗ್ರರ ಮನಸ್ಥಿತಿ ಇತ್ತಲ್ಲ, ಹೆಣ್ಣು ಮಕ್ಕಳನ್ನು ವಿಧವೆಯರನ್ನಾಗಿ ಮಾಡಿ ಅವರ ಕಣ್ಣೆದುರೆ ಅವರ ಗಂಡಂದರನ್ನು ಕೊಲ್ಲುವಂತಹ ವಿದ್ರೋಹದ ಕೆಲಸವನ್ನು, ಆ ರೀತಿಯಂಥ ಅತ್ಯಂತ ಕೆಳಮಟ್ಟದ ಅತ್ಯಂತ ಅನಾಗರಿಕವಾದಂತಹ ವರ್ತನೆಯನ್ನು ಪಾಕಿಸ್ತಾನದ ಉಗ್ರರು ಮಾಡಿದ್ರಲ್ಲ, ಆ ಕಾರಣಕ್ಕಾಗಿಯೇ ಇಬ್ಬರು ಮಹಿಳಾ ಅಧಿಕಾರಿಗಳು, ಸೇನಾಧಿಕಾರಿಗಳು ಇವತ್ತು ಸುದ್ದಿಗೋಷ್ಠಿಯಲ್ಲೂ ಕೂಡ ಮಾತನಾಡಿದರು. ಅವರಿಬ್ಬರೇ ಭಾರತದ ಸೇನೆಯ ಇವತ್ತಿನ ಸಾಧನೆಯನ್ನು ಅವರು ವಿವರಿಸುವಂತಹ ಕೆಲಸವನ್ನು ಮಾಡಿದರು, ದಾಳಿಯನ್ನು ವಿವರಿಸಿದರು. ಅದರಲ್ಲಿ 2004ರಲ್ಲಿ IAFಗೆ ನಿಯೋಜನೆಯಾಗಿದ್ದಂತಹ ವ್ಯೋಮಿಕಾ ಸಿಂಗ್ ಅವರು ಇವತ್ತು ಮಾಧ್ಯಮ ಗೋಷ್ಠಿಯ ಮೂಲಕವಾಗಿ
ಕಂಪ್ಲೀಟ್ ಆದಂತಹ ದಾಳಿಯ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ರು. ಇವರು ವಿಂಗ್ ಕಮಾಂಡರ್ ಆಗಿ 2017ರಲ್ಲಿ ಹುದ್ದೆಗೆ ಬಡ್ತಿಯನ್ನು ಪಡ್ಕೊಳ್ತಾರೆ. 2019ರಲ್ಲಿ IAFನ ಫ್ಲೈಯಿಂಗ್ ಬ್ರಾಂಚಿನ ಶಾಶ್ವತ ಸದಸ್ಯತ್ವವನ್ನು ಕೂಡ ಪಡ್ಕೊಂಡಿದ್ದಾರೆ. 2021ರಲ್ಲಿ ತ್ರಿಸೇವಾ ಮಹಿಳಾ ಪರ್ವತಾರೋಹಣದ ಪಡೆಗೂ ಕೂಡ ಸೇರ್ಪಡೆ ಆಗ್ತಾರೆ. 21,650 ಅಡಿ ಎತ್ತರದ ಮೌಂಟ್ ಮಣಿರಂಗ ಶಿಬಿರದಲ್ಲೂ ಕೂಡ ಇವರು ಭಾಗಿಯಾದಂತಹ ದಿಟ್ಟ ಯೋಧೆ. ಹಾಗೆಯೇ 2,500ಕ್ಕೂ ಹೆಚ್ಚು ಗಂಟೆಗಳ ಕಾಲ ಹೆಲಿಕಾಪ್ಟರ್ಗಳನ್ನು ಹಾರಿಸಿರುವಂಥ ಅನುಭವ ಇದೆ. ಅಷ್ಟು ಅವಧಿಯ ಕಾಲ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಏನು ಹೇಳ್ತೀವಲ್ಲ, ಅಷ್ಟು ಅವಧಿಯ ಕಾಲವೂ ಕೂಡ ಹೆಲಿಕಾಪ್ಟರ್ಗಳನ್ನು ಹಾರಿಸಿರ್ತಕ್ಕಂಥ ಅನುಭವ ಹೊಂದಿದ್ದಾರೆ. ಚೇತಕ್ ಮತ್ತು ಚೀತಾ ಹೆಲಿಕಾಪ್ಟರ್ಗಳನ್ನು ಹಾರಿಸುವುದರಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂತಹ ಅಧಿಕಾರಿ. ಈಶಾನ್ಯ ರಾಜ್ಯಗಳು, ಜಮ್ಮು ಕಾಶ್ಮೀರದ ಕಠಿಣ ಪ್ರದೇಶಗಳು ಇವರಿಗೆ, ವ್ಯೋಮಿಕಾ ಸಿಂಗ್ ಅವರಿಗೆ ಚಿರಪರಿಚಿತವಾಗಿರುವಂಥದ್ದು. ಈ ಪ್ರದೇಶಗಳಲ್ಲಿ ದೊಡ್ಡ ಮಟ್ಟದ ಕಾರ್ಯಾಚರಣೆಗಳಲ್ಲಿ ಭಾಗಿಯಾದಂಥವರು. ಹಲವು ಕಠಿಣ ರಕ್ಷಣಾ ಕಾರ್ಯಾಚರಣೆಗಳಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ನಿಭಾಯಿಸಿದಂಥವರು ವ್ಯೋಮಿಕಾ ಸಿಂಗ್. ನವೆಂಬರ್ 2020ರಲ್ಲಿ ಅರುಣಾಚಲ ಪ್ರದೇಶದ ಪ್ರವಾಹದಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ರು ವ್ಯೋಮಿಕಾ ಸಿಂಗ್. ಎತ್ತರದ ಅತಿ ಕಠಿಣ ಹವಾಮಾನದ ಪರಿಸ್ಥಿತಿಯಲ್ಲಿ ಆಪರೇಷನ್ ಅನ್ನು ನಡೆಸುವುದರಲ್ಲಿ ಯಶಸ್ವಿಯಾದಂಥವರು ವ್ಯೋಮಿಕಾ ಸಿಂಗ್. ಹೀಗಾಗಿ ವ್ಯೋಮಿಕಾ ಸಿಂಗ್ ಅವರು ಇವತ್ತು ಭಾರತದ ಸೇನೆ ಯಾವ ಸ್ವರೂಪದಲ್ಲಿ, ಭಾರತದ ವಾಯುಪಡೆ ಯಾವ ಸ್ವರೂಪದಲ್ಲಿ ಪಾಕಿಸ್ತಾನದ ಒಳಗಡೆ ನುಗ್ಗಿ ಹೊಡೆದಿದೆ ಅನ್ನೋದನ್ನು ವಿಶ್ವಕ್ಕೆ ವಿವರಿಸುವಂತಹ ಕೆಲಸವನ್ನು ವ್ಯೋಮಿಕಾ ಸಿಂಗ್ ಅವರ ಮೂಲಕವಾಗಿ ಭಾರತ ಸರ್ಕಾರ, ಭಾರತದ ಸೇನಾ ಪಡೆಗಳು ಮಾಡಿರುವಂಥದ್ದು. ಹಾಗೆಯೇ ಇನ್ನೊಬ್ಬರು ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಶಿ 2006ರಲ್ಲಿ ಕಾಂಗೋ ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲಿ ಭಾಗಿಯಾದಂತಹ ದಿಟ್ಟ ಅಧಿಕಾರಿ. 1999ರಲ್ಲಿ ಭಾರತದ ಸೇನೆಗೆ ಜಾಯ್ನ್ ಆದಂತಹ ಅಧಿಕಾರಿ. 2006ರಲ್ಲಿ ಕಾಂಗೋದಲ್ಲಿ ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲಿ ಭಾಗಿಯಾದಂಥ ಅಧಿಕಾರಿ. 2010ರಿಂದ ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲೂ ಕೂಡ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಂಥವರು ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಶಿ. 2016ರಲ್ಲಿ ಕಾರ್ಪ್ಸ್ ಆಫ್ ಸಿಗ್ನಲ್ಸ್ನ ಲೆಫ್ಟಿನೆಂಟ್ ಕರ್ನಲ್ ಆಗಿ ಸೇವಾ ಬಡ್ತಿಯನ್ನು ಪಡ್ಕೊಳ್ತಾರೆ. ಆಸಿಯಾನ್ ಪ್ಲಸ್ ಬಹುರಾಷ್ಟ್ರೀಯ ಯುದ್ಧಾಭ್ಯಾಸಗಳಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಆಸಿಯಾನ್ ದೇಶಗಳ ಯುದ್ಧಾಭ್ಯಾಸ ಮತ್ತು ಆಸಿಯಾನ್ ದೇಶಗಳ ಜೊತೆಗಿನ ಬಹುರಾಷ್ಟ್ರೀಯ ಯುದ್ಧಾಭ್ಯಾಸಗಳಲ್ಲಿ ಭಾಗಿಯಾದಂತಹ ಅನುಭವವನ್ನು ಹೊಂದಿರುವಂಥವರು ಸೋಫಿಯಾ ಖುರೇಶಿ. ಅವರು ಕೂಡ ಇವತ್ತು ನಡೆದಿರ್ತಕ್ಕಂಥ ರಾತ್ರಿ ನಡೆದಂತಹ ದಾಳಿಯ ಬಗ್ಗೆ ವಿವರವನ್ನು ಭಾರತಕ್ಕೆ ಮತ್ತು ವಿಶ್ವಕ್ಕೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಫೋರ್ಸ್ 18ನಲ್ಲಿ ಭಾರತೀಯ ಸೇನಾ ತರಬೇತಿಯ ತುಕಡಿಯನ್ನು ಕೂಡ ಅವರು ಲೀಡ್ ಮಾಡಿದಂಥವರು ಸೋಫಿಯಾ ಖುರೇಶಿ. ಭಾರತದ ಧೀರ ಹೆಣ್ಣುಮಕ್ಕಳು ಈ ಕೆಲಸದಲ್ಲೂ, ನಾವು ಸೇನೆಯಲ್ಲೂ ಕೂಡ ಯಾವ ಸ್ವರೂಪದಲ್ಲಿ ಕಾರ್ಯನಿರ್ವಹಿಸಬಲ್ಲೆವು ಮತ್ತು ಸೇನಾ ಕಾರ್ಯಾಚರಣೆಯ ಬಗ್ಗೆ ಕೂಡ ನಾವು ವಿವರಿಸಬಲ್ಲೆವು ಅನ್ನೋತನ ಸೋಫಿಯಾ ಖುರೇಶಿ ಅವರು ಕೂಡ ಇವತ್ತು ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ. ತುಕಡಿ ಮುನ್ನಡೆಸಿದ ಮೊದಲ ಅಧಿಕಾರಿ, ಮಹಿಳಾ ಅಧಿಕಾರಿ ಅನ್ನುವಂಥ ಹೆಗ್ಗಳಿಕೆಯೂ ಕೂಡ ಸೋಫಿಯಾ ಖುರೇಶಿ ಅವರ ಪಾಲಿಗಿದೆ. ಈ ರೀತಿಯಂತ ಈ ಹೆಮ್ಮೆಯ ಇಬ್ಬರು ಅಧಿಕಾರಿಗಳು ಇವತ್ತು ದಾಳಿಯನ್ನು ವಿವರಿಸಿದ್ದಾರೆ. ಹೇಗೆ ದಾಳಿ ನಡೆದಿದೆ ಅನ್ನೋದನ್ನು ವಿವರಿಸಿದ್ದಾರೆ, ನಿಮ್ಗೆ ತೋರಿಸ್ತೀನಿ. Operation Sindoor was launched by Indian Armed Forces to deliver justice to the victims of Pahalgam terror attack and their families. 9 terrorist camps were targeted and successfully destroyed. Over the last 3 decades, Pakistan has systematically built terror infrastructure. It is a complex web of recruitment and indoctrination centers, training areas for initial and refresher courses, and launch pads for handlers. These camps are located both in Pakistan as well as Pakistan occupied Jammu and Kashmir areas. रात 1:05 से 1:30 बजे के बीच भारतीय सशस्त्र बलों द्वारा अंजाम दिए गए ऑपरेशन सिंदूर के बारे में जानकारी देंगे। ऑपरेशन सिंदूर 22 अप्रैल को पहलगाम में हुए विभत्स आतंकवादी हमले के शिकार मासूम नागरिकों व उनके परिवारों को न्याय देने के लिए लॉन्च किया गया था. ಹೀಗೆ ಇಲ್ಲಿ ಏನು ಲೆಫ್ಟಿನೆಂಟ್ ಕರ್ನಲ್ ಅವರು ಹೇಳಿರೋ ಪ್ರಕಾರನೇ ಸೋಫಿಯಾ ಖುರೇಶಿ ಅವರು ಹೇಳಿರೋ ಪ್ರಕಾರವಾಗಿದೆ. ರಾತ್ರಿ 1:05 1:30 ಗಂಟೆಯ ನಡುವೆ ಈ ಆಪರೇಷನ್ ನಡೆಸಲಾಗಿದೆ. ಸರಿಸುಮಾರು 25 ನಿಮಿಷಗಳ ಕಾಲ ನಡೆದಿರುವಂಥದ್ದು ಸಿಂಧೂರದ ಪ್ರತೀಕಾರ, ಆಪರೇಷನ್ ಸಿಂಧೂರ್. 25 ನಿಮಿಷದ ಆಪರೇಷನ್ ಇದು. ಬೆಳಗ್ಗೆ
1:05 1:30 ನಡುವೆ 25 ನಿಮಿಷಗಳ ಅವಧಿಯಲ್ಲಿ ಈ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ. ಪಾಕ್ನ ಉಗ್ರ ಕ್ಯಾಂಪ್ಗಳನ್ನು 9 ಕಡೆಯಲ್ಲಿ ದಾಳಿಯನ್ನು ನಡೆಸಲಾಗುತ್ತೆ. 9 ಕಡೆಯಲ್ಲಿ ದಾಳಿ ಮಾಡಿದ್ರ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಕೂಡ ಭಾರತ ಸರ್ಕಾರ ನೀಡಿರುವಂಥದ್ದು. ಈ ಮೂಲಕ ಭಾರತಕ್ಕೆ ಪಾಕಿಸ್ತಾನ ಎಚ್ಚರಿಕೆಯನ್ನು 2 ಗಂಟೆ 17 ನಿಮಿಷಕ್ಕೆ ಕೊಡುತ್ತೆ. ಯಾವಾಗ ನಮ್ಮ ದಾಳಿ ಮುಗಿದ ನಂತರ ಪಾಕಿಸ್ತಾನದವರು ಎಚ್ಚೆತ್ತುಕೊಂಡು ನಾವು ಕೂಡ ಸುಮ್ಮನಿರಲ್ಲ ಅಂತ ಹೇಳುವಂಥ ರಿಟ್ಯಾಲಿಯೇಷನ್ನ ಎಚ್ಚರಿಕೆಯನ್ನು ಕೊಡ್ತಾರೆ. 2 ಗಂಟೆ 17 ನಿಮಿಷಕ್ಕೆ 2:21ಕ್ಕೆ ಭಾರತ POKಯಲ್ಲಿ 3 ಕಡೆಯಲ್ಲಿ ದಾಳಿ ಬಗ್ಗೆ ದೃಢಪಡಿಸುತ್ತೆ ಪಾಕಿಸ್ತಾನ. ಅಂದರೆ ಭಾರತದ ಕಡೆಯಿಂದ ದಾಳಿ ಆಗಿದೆ POK ಮೇಲೆ ಅನ್ನೋಂಥನ್ನ ಪಾಕಿಸ್ತಾನ ಕೂಡ ದೃಢಪಡಿಸುತ್ತೆ. ಹೌದು, ನಮ್ಮ ಮೇಲೆ ದಾಳಿ ಆಗಿದೆ ಅಂತೇಳಿ ಅದು ಒಪ್ಕೊಳ್ಳುತ್ತೆ. ದಾಳಿಯ ಬಗ್ಗೆ ಅಮೆರಿಕಕ್ಕೆ ಮಾಹಿತಿಯನ್ನು ಭಾರತ 2 ಗಂಟೆ 28 ನಿಮಿಷದ ವೇಳೆಗೆ ನೀಡುತ್ತೆ. ಭಾರತದ ಕಡೆಯಿಂದ ಮಾಹಿತಿ ಅಮೆರಿಕಗೂ ಕೂಡ ಹೋಗುತ್ತೆ. ನಮ್ಮ ಕಾರ್ಯಾಚರಣೆಯನ್ನು ನಾವು ಮಾಡಿದ್ದೀವಿ, ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದೀವಿ ಅನ್ನೋಂಥದ್ದನ್ನು ಒಂದು ಗುಡ್ ಗೆಸ್ಚರ್ನ ಕಾರಣಕ್ಕಾಗಿ ಅಮೆರಿಕಕ್ಕೆ ವಿವರಿಸುವಂಥ ಕೆಲಸವನ್ನು ಭಾರತ ಮಾಡುತ್ತೆ. ಈಗಾಗಲೇ ರಾಜನಾಥ್ ಸಿಂಗ್ ಅವರು ಮಾತನಾಡ್ತಿದ್ದಾರೆ, ರಕ್ಷಣಾ ಸಚಿವರು ನೋಡೋಣ. इन्होंने हमारे मासूमों को साथियों, प्रधानमंत्री श्री नरेंद्र मोदी के नेतृत्व में हमारी सेनाओं ने ऑपरेशन सिंदूर लॉन्च करके पहले की तरह ही इस बार भी आतंकियों को ट्रेनिंग देने वाले कैंप्स को तबाह करके करारा जवाब दिया है. भारत ने अपनी सरजमी पर हुए हमले का जवाब देने के लिए अपने राइट टू रेस्पॉन्ड का इस्तेमाल किया है और हमारी यह कार्रवाई बेहद सोच समझकर सधे हुए तरीके से की गई है. आतंकियों के हौसले पस्त करने के उद्देश्य से यह कार्रवाई महज उनके कैंप्स और इंफ्रास्ट्रक्चर तक ही सीमित रखी गई है. मैं पुनः हमारे आर्म्ड फोर्सेस के शौर्य को मैं नमन करता हूं. साथियों, आज बॉर्डर रोड ऑर्गेनाइजेशन के 66वें फाउंडेशन डे पर आपके भी उपस्थित होना मेरे लिए गौरव का विषय है और यह खुशी की बात है कि आज इस इम्पोर्टेंट डे पर BRO द्वारा निर्मित 50 इंफ्रास्ट्रक्चर प्रोजेक्ट्स का उद्घाटन करने का अवसर भी हमें प्राप्त हो रहा है. मैं आप सभी का आभार व्यक्त करता हूं कि आपने मुझे यहां आमंत्रित किया है. साथियों, किसी भी संस्थान के लिए उसका फाउंडेशन डे यह बहुत ही महत्वपूर्ण हुआ करता है. वैसे भी 65 वर्षों की आपकी जो यात्रा रही है वो बेहद गौरवशाली रही है. इसलिए आज का दिन उस गौरवमयी यात्रा को याद करने का दिन है. इसके साथ साथ यह दिन ठहर कर सोचने का भी दिन होता है कि अपनी अब तक की यात्रा में हमने क्या क्या हासिल किया है और यह हमारी अब तक की कार्य प्रणाली का विश्लेषण करने का भी यह दिन है. साथ ही यह एनालिसिस करने का भी दिन है कि भविष्य में हमारी राह क्या होनी चाहिए. साथियों, मैं देख पा रहा हूं कि वीडियो ಹೀಗೆ ರಾಜನಾಥ್ ಸಿಂಗ್ ಅವರು ಕೂಡ ಭಾರತದ ಸೇನೆ ನಡೆಸಿರುವಂತಹ ಕಾರ್ಯಾಚರಣೆ ಯಾವ ಸ್ವರೂಪದಲ್ಲಿ ನಾವು ಈ ಕಾರ್ಯಾಚರಣೆಯನ್ನು ಮಾಡಿದ್ದೀವಿ ಅನ್ನೋದನ್ನು ಕೂಡ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇನ್ನು ಪಾಕಿಸ್ತಾನದ ಮೇಲೆ ನಡೆಸಿರ್ತಕ್ಕಂತಹ ದಾಳಿಯ ಸಂದರ್ಭದಲ್ಲಿ ದಾಳಿಗೆ ಪತರಗುಟ್ಟಿ ಹೋಗಿದೆ ಪಾಕಿಸ್ತಾನ. ಭಾರತದಿಂದ ಮಿಡ್ ನೈಟ್ ಆಪರೇಷನ್ಗೆ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ ಅಂದಾಜು ಮಾಡಿಕೊಂಡಿದ್ದಕ್ಕಿಂತ ತೀವ್ರ ಸ್ವರೂಪದಲ್ಲಿ. ಒಂದು ಹಂತದಲ್ಲಿ ಪಾಕಿಸ್ತಾನ ಹೆಂಗೆ ಯೋಚನೆ ಮಾಡ್ತಿದ್ದು ಅಂತ ಹೇಳಿದರೆ ನಮ್ಮ ಮೇಲೆ ಪೂರ್ಣ ಪ್ರಮಾಣದ ಯುದ್ಧನೇ ಆಗುತ್ತೆ, ಹಾಗೆ ಆಗುತ್ತೆ. ದಾಳಿ ಮಾಡ್ತಾರೆ, ಇವರು ಎಲ್ಲಿ ಹೊಡಿತಾರೆ ಅಂತ ಗೊತ್ತಿಲ್ಲ ಅನ್ನೋಂಥ ಪಾಕಿಸ್ತಾನಕ್ಕೂ ಗೊತ್ತಿತ್ತು. ಅದಕ್ಕೆ ಅದು ಸ್ವಲ್ಪ ಜಾಸ್ತಿನೇ ನಾಟಕ, ಏನು ಈ ಹೊಡಿಯೋಕ್ಕೆ ಮುಂಚೆನೇ ಅಳ್ತಾರೆ ನೋಡಿ, ಆ ಸ್ವರೂಪದಲ್ಲಿ ಕೈ ಎತ್ತಿದ ತಕ್ಷಣದಲ್ಲಿ ಜೋರಾಗಿ ಕಿರ್ಚಾಡುವಂಥವ್ರು ಇರ್ತಾರಲ್ಲ, ಪ್ರವೃತ್ತಿ ಇರ್ತಾರಲ್ಲ, ಆ ಸ್ವರೂಪದಲ್ಲಿ ಪಾಕಿಸ್ತಾನ ಮೊನ್ನೆಯಿಂದ ವರ್ತಿಸ್ತಾ ಇತ್ತು. ಪಾಕಿಸ್ತಾನದ ವರ್ತನೆ ಹೆಂಗಿತ್ತು ಅಂತ ಹೇಳಿದ್ರೆ, ಅಯ್ಯೋ ಹೊಡೆದು ಬಿಡ್ತಾರೆ ಇವರು, ಅಯ್ಯೋ ನಮಗೆ ಹೊಡೆದು ಬಿಡ್ತಾರೆ, ಇವರು ಅಲ್ಲಿಗೆ ಹೊಡಿತಾರೆ, ಸೈರನ್ಗಳನ್ನು ಹಾಕೋದು, ಏನು ಹಾಸ್ಪಿಟ್ಲ್ ಹತ್ರ ಆ್ಯಂಬುಲೆನ್ಸ್ಗಳನ್ನು ಓಡಾಡಿಸೋದು, ಈ ರೀತಿಯಾದಂಥ ತಯಾರಿಗಳನ್ನು ಪಾಕಿಸ್ತಾನ ಮಾಡ್ತಾ ಇತ್ತು. ಹೊಡೆಯೋಕ್ಕೆ ಮೊದಲೇ ಅಳುವ ಕೆಲಸವನ್ನು ಪಾಕಿಸ್ತಾನ ಶುರು ಮಾಡಿತ್ತು. ಆದರೆ ಹೊಡೆದಾದ ಮೇಲೆ ಮೀಟಿಂಗನ್ನು ಮಾಡ್ತಾ ಇದೆ ಪಾಕಿಸ್ತಾನ. ಈಗ ಹೊಡೆಸ್ಕೊಂಡು ಆಗಿದೆ, ಏನು ಮಾಡಬೇಕು? ಒಂದು ಇಮಿಡಿಯೇಟಾಗಿ ಈಗ ಯಾವುದೇ ಒಂದು ಪ್ರಾಣಿಗೂ ಕೂಡ ಅದು ಬಡ್ಕಲಾಗಿದ್ರೂ ಕೂಡ ಅದರ ಏನು ಬಾಲಕ್ಕೆ ಒದ್ವಿ ಅಂತ ಹೇಳಿದರೆ ಅದು ಒಮ್ಮೆ ಬೆಚ್ಚಿ ತಿರುಗಿ ಬೀಳುತ್ತಲ್ಲ, ಆ ಸ್ವರೂಪದಲ್ಲಿ ಪಾಕಿಸ್ತಾನ ಅದಕ್ಕೆ ಬಿದ್ದಿರುವಂತಹ ಈ ಬಾಂಬ್ ದಾಳಿಗಳು ಆದ ನಂತರ, ಏರ್ ಸ್ಟ್ರೈಕ್ ಆದ ನಂತರ
ಅದು ಇಮಿಡಿಯೇಟಾಗಿ ಏನು ಮಾಡಬೇಕಪ್ಪ ಅಂತೇಳಿ ಯೋಚನೆ ಕೂಡ ಮಾಡಿಕೊಳ್ಳದೆ ಆಗದೆ ಇಮಿಡಿಯೇಟಾಗಿ ಒಂದಿಷ್ಟು ರಿಟ್ಯಾಲಿಯೇಷನ್ ಮಾಡುವಂತಹ ರೀತಿಯಲ್ಲಿ ಬದ್ದುಗುಂಡುಗಳನ್ನು ಹಾರಿಸಿದೆ. ನಿನ್ನೆವರೆಗೂ ರೋಷಾವೇಶದ ಮಾತಾಡ್ತಾ ಇದ್ದಂತಹ ಪಾಕಿಸ್ತಾನದ ನಾಯಕರು ಸ್ವಲ್ಪ ಅಮಲು ಇಳಿತಾ ಇದ್ದಂಗೆ ಅವ್ರಿಗೂ ಕೂಡ ವಾಸ್ತವ ಬಂದಿದೆ, ಗೊತ್ತಾಗಿದೆ. ನಾವು ಇದನ್ನು ಎಸ್ಕಲೇಟ್ ಮಾಡಿದರೆ ನಮ್ಮ ಕಡೆಯಿಂದ ಜಾಸ್ತಿ ದಾಳಿಯನ್ನು ರಿಟ್ಯಾಲಿಯೇಷನ್ ಅಂತ ಹೇಳ್ಕೊಂಡು ನಾವೇನಾದರೂ ಪ್ರತೀಕಾರ ತೀರಿಸ್ಕೊಳ್ಳೋಕೆ ಹೋದರೆ ನಮ್ಗೆ ಯಾರಿಗೂ ಉಳಿಗಾಲ ಇಲ್ಲ ಅನ್ನೋಂಥದ್ದು ಪಾಕಿಸ್ತಾನಿಯರಿಗೆ ಬಹಳ ಚೆನ್ನಾಗಿ ಗೊತ್ತಾಗಿದೆ. ನಿನ್ನೆ ಪಾಕಿಸ್ತಾನದ ರಕ್ಷಣಾ ಸಚಿವದ ಮಾತನ್ನು ಹೇಳ್ತಾ ಇದ್ದ, ನಾವು ಭಾರತ ಒಂದು ವೇಳೆ ನಮ್ಮ ಮೇಲೆ ದಾಳಿ ಮಾಡಿದರೆ, ಅಂದರೆ ಆತ ಯಾವ ಮೂಡಲ್ಲಿದೆ ಅಂದರೆ ನಾವು ಹಂಗೂ ಸಾಯುವರೇ ಅಂತ, ನಾವು ಹಿಂಗೂ ಸಾಯುವರೇ, ಜಗತ್ತನ್ನು ಸಾಯಿಸ್ತೀವಿ ಅಂತ. ನಮಗೇನಾದರೂ ತೊಂದರೆ ಆಯಿತು ಅಂತ ಹೇಳಿದ್ರೆ ನಾವು ಇಡೀ ಜಗತ್ತನ್ನೇ ಸರ್ವನಾಶ ಮಾಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ ಅಂತ ಹೇಳ್ತಾ ಇದ್ರು. ಆ ಸ್ವರೂಪದಲ್ಲಿ ಮಾತಾಡಿದರು. ಆದರೆ ಭಾರತ ದಾಳಿ ಮಾಡ್ತಾ ಇದ್ದಂತೆಯೇ ಪಾಕಿಸ್ತಾನದ ನಾಯಕರು ಮೆತ್ತಗಾಗಿದ್ದಾರೆ. ಅವರಿಗೆ ರಿಕ್ವೆಸ್ಟ್ ಮಾಡುವಂತಹ ಹಂತಕ್ಕೆ ತಲುಪಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಭಾರತ ದಾಳಿಯಿಂದ ಹಿಂದೆ ಸರಿದ್ರೆ ನಾವು ಮಾತುಕತೆಗೆ ನಾವು ರೆಡಿ ಇದ್ದೀವಿ, ಭಾರತ ಇದನ್ನು ಮುಂದುವರಿಸದೇ ಇದ್ದರೆ ನಾವು ಮಾತುಕತೆಗೆ ರೆಡಿ ಇದ್ದೀವಿ. ಅಲ್ಲ, ಈ ಪಾಕಿಸ್ತಾನ ಜೊತೆಗೆ ಏನನ್ನು ಮಾತಾಡುತ್ತೆ ಭಾರತ? ಈ ಹಂತದಲ್ಲಿ ಪಾಕಿಸ್ತಾನ ಜೊತೆ ಮಾತಾಡುವಂಥ ಅವಶ್ಯಕತೆ ಏನಿದೆ ಭಾರತಕ್ಕೆ ಅನ್ನುವಂಥದ್ದು ಪಾಕಿಸ್ತಾನದ ನಾಯಕರಿಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ. ಆದರೆ ಭಾರತ ಮಾತನಾಡ್ತಾ ಇರುವಂಥದ್ದೇ ಭಾರತದ ಭಾಷೆಯಲ್ಲಿ, ಪಾಕಿಸ್ತಾನಕ್ಕೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಈಗ ಮಾತನಾಡ್ತಾ ಇದೆ. ಭಾರತದ ದಾಳಿಯಿಂದ ಹಿಂದೆ ಸರಿದರೆ ಮಾತುಕತೆ ಅನ್ನುವಂತಹ ಮಾತುಗಳನ್ನು ಪಾಕಿಸ್ತಾನ ಹೇಳ್ತಾ ಇದೆ. ಇಲ್ಲಿ ಪಾಕಿಸ್ತಾನದ ನೌಟಂಕಿ ಆಟಗಳು ಕೂಡ ಹಿಂಗೆ ಸಾಗ್ತಾ ಇದ್ದಾವೆ ಅಂತ ಹೇಳಿದರೆ, ಭಾರತದ ದಾಳಿ ಬೆನ್ನಲ್ಲೇ ಪಾಕಿಸ್ತಾನ ಮತ್ತೆ ವಿಶ್ವ ನಾಯಕರ ಮೊರೆ ಹೋಗಿದೆ. ದಯವಿಟ್ಟು ಭಾರತಕ್ಕೆ ಹೇಳಿ, ಶಾಂತಿಯನ್ನು ಕಾಪಾಡುವಂಗೆ ಹೇಳಿ ಅನ್ನುವಂತಹ ಮಾತುಗಳನ್ನು ಹೇಳೋದಕ್ಕೆ ಶುರು ಮಾಡಿದೆ. ತಮ್ಮ ನೆರವಿಗೆ ಬರುವಂತೆ ವಿಶ್ವ ನಾಯಕರಿಗೆ ಪಾಕಿಸ್ತಾನ ಮನವಿಯನ್ನು ಮಾಡಿಕೊಂಡಿದೆ. ಕೈ ಕಟ್ಟಿ ಕೈ ಮುಗಿದು ಬೀಳ್ತಾ ಇದೆ. ನಿಜಕ್ಕೂ ಕೂಡ ಅಕ್ಷರಶಃ ಭಾರತದ ಮುಂದೆ ಮಂಡಿಯೂರುವಂತಹ ಸ್ಥಿತಿಗೆ ಈಗ ಪಾಕಿಸ್ತಾನ ಮತ್ತೆ ಬಂದು ನಿಂತಿರುವಂಥದ್ದು. ನಮ್ಮ ನೆಲದಲ್ಲಿ ಜನಸಾಮಾನ್ಯರ ಹತ್ಯೆ ಅಂತ ನೌಟಂಕಿ ಆಟವನ್ನು ಮಾಡ್ತಾ ಇದೆ. ತನ್ನ ದೇಶದಲ್ಲಿರ್ತಕ್ಕಂಥ ಉಗ್ರರು ಮತ್ತು ಉಗ್ರರ ಸಂಬಂಧಿಕರನ್ನ ಕೊಂದು ಹಾಕಿದರೆ ಪಾಕಿಸ್ತಾನ ಹೇಳ್ತಿದೆ ನಮ್ಮ ನಾಗರಿಕರನ್ನ ಕೊಲ್ತಿದ್ದಾರೆ. ಒಂದು ದೇಶ ತನ್ನ ಉಗ್ರರನ್ನೇ ತನ್ನ ನಾಗರಿಕರು ಅಂತೇಳಿ ನಂಬಿಕೊಂಡಿರ್ತಕ್ಕಂಥ ದೇಶ ಇದ್ದರೆ ಅದು ಪಾಕಿಸ್ತಾನ ಮಾತ್ರ. ಅದಕ್ಕೆ ಉಗ್ರರೇ ಅದರ ನಾಗರಿಕರಾಗಿದ್ದಾರೆ. ಹೀಗಾಗಿ ಮಗು ಸೇರಿ 4 ನಾಗರಿಕರು ದಾಳಿಯಲ್ಲಿ ಸಾವಿಗೀಡಾಗಿದ್ದಾರೆ ಅಂತೇಳಿ ನಾಟಕ ಆಡ್ತಿದ್ದಾರೆ. ಮತ್ತು ಭಾರತದಲ್ಲಿ 26 ಜನರನ್ನ ಕೊಂದ್ರಲ್ಲ, ಅವ್ರು ಇನ್ಯಾರು? ಅವ್ರ ನಾಗರಿಕರಲ್ವಾ? ಭಾರತದಲ್ಲಿ ಕೊಂದು ಹಾಕಿರ್ತಕ್ಕಂಥ 26 ಜನ ಯಾರು? ಅದಕ್ಕಿಂತ ಮುಂಚೆ ಕೊಂದಿರ್ತಕ್ಕಂತಹ ಬೇರೆ ಬೇರೆ ಸಂದರ್ಭಗಳಲ್ಲಿ ನಡೆಸಿರುವಂಥ ದಾಳಿಯಲ್ಲಿ ಸತ್ತು ಹೋಗಿರ್ತಕ್ಕಂಥ ಭಾರತೀಯರು ಯಾರವರು? ಅವ್ರ ನಾಗರಿಕರಲ್ವಾ? ಇವರೇನು ಸೇನೆಯ ಮೇಲೆ ಯುದ್ಧ ಮಾಡಿದ್ರ? ಇವರು ತೆರೆಮರೆಯಲ್ಲಿ ಚೀನಾ ಜೊತೆಯೂ ಕೂಡ ಮಾತುಕತೆಯನ್ನು ನಡೆಸುವಂತಹ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಚೀನಾದ ಮೂಲಕವಾಗಿ ಭಾರತಕ್ಕೆ ಒಂದು ಸ್ವಲ್ಪ ಒತ್ತಡವನ್ನು ಹೇರಿ ಅವರ ಮೂಲಕವಾಗಿ ರಿಕ್ವೆಸ್ಟನ್ನು ಕಳಿಸುವಂತಹ ಪ್ರಯತ್ನಕ್ಕೆ ಈಗ ಪಾಕಿಸ್ತಾನ ಮುಂದಾಗಿದೆ. ಮತ್ತೊಂದೆಡೆ ಸೇನೆಗೂ ಕೂಡ ಪರಮಾಧಿಕಾರವನ್ನು ಪಾಕಿಸ್ತಾನದ ಪ್ರಧಾನಮಂತ್ರಿ ನೀಡಿದ್ದಾರೆ. ದಾಳಿಯನ್ನು ಮಾಡಬಹುದು ಅನ್ನೋಂಥ ರೀತಿಯಲ್ಲಿ. ಇಷ್ಟಕ್ಕೂ ಪಾಕಿಸ್ತಾನದ ಪ್ರಧಾನಮಂತ್ರಿಯ ಪರಮಾಧಿಕಾರವನ್ನು ಅಥವಾ ಸೇನೆ ಕೊಡುವಂಥ ಪರಮಾಧಿಕಾರವನ್ನು ಪಾಕಿಸ್ತಾನದ ಸೇನೆ ಯಾವಾಗ ನಿರೀಕ್ಷೆ ಮಾಡಿತ್ತು ಗೊತ್ತಿಲ್ಲ. ಯಾಕಂದರೆ ಪಾಕಿಸ್ತಾನದ ಇತಿಹಾಸದಲ್ಲಿ ಅಲ್ಲಿನ ಪ್ರಧಾನಮಂತ್ರಿಗಳನ್ನು ಕೆಡವಿ ಹಾಕಿರುವಂಥದ್ದೇ ಪಾಕಿಸ್ತಾನದ ಸೇನೆಯ ಪರಮಾಧಿಕಾರಗಳು. ಹೀಗಿರುವಾಗ ಈಗ ಪರಮಾಧಿಕಾರವನ್ನು ಕೊಡ್ತಿದ್ದಾರಂತೆ ಪಾಕಿಸ್ತಾನದ ಪ್ರಧಾನಿ. ಅಂದರೆ ನಾವು ಕೂಡ ಏನೋ ಮಾಡ್ತಾ ಇದ್ವಿ, ನಮ್ಮಲ್ಲೂ ಒಂದು ಕಮಾಂಡ್ ಇದೆ ಅನ್ನೋಂಥ ರೀತಿ ತೋರಿಸುವ ಒಂದು ತೋರಿಕೆಯ ನಾಟಕ ನಡೀತಾ ಇದೆ ಅಲ್ಲಿಂದ. ಇನ್ನೊಂದು, ಭಾರತದ ಅತ್ಯಂತ ಜವಾಬ್ದಾರಿಯುತವಾಗಿ ಈ ಹಂತದಲ್ಲಿ ತನ್ನ ಒಂದೊಂದು ಹೆಜ್ಜೆಯನ್ನು ಕೂಡ ಬಹಳ ಕ್ಯಾಲ್ಕುಲೇಟಿವ್ ಆಗಿ, ಬಹಳ ಜವಾಬ್ದಾರಿಯಿಂದ ವಿಶ್ವ ಸಮುದಾಯಕ್ಕೂ ಕೂಡ ಅರ್ಥ ಆಗುವಂಥ ರೀತಿಯಲ್ಲಿ ಇಡ್ತಾ ಇದೆ. ಕೇವಲ ಉಗ್ರರನ್ನು ಮಾತ್ರ ಟಾರ್ಗೆಟ್ ಮಾಡಿ ದಾಳಿ ನಡೆಸಿರುವಂಥದ್ದು ಭಾರತದ ಸೇನೆಯ ಕಾರ್ಯಕ್ಷಮತೆ, ಅವರ ಸಂಯಮ, ಅವರ ಶೌರ್ಯ, ಅವರ ಸಾಮರ್ಥ್ಯಕ್ಕೆ ಹಿಡಿದಿರುವಂತಹ ಕೈಗನ್ನಡಿ. ಆಧುನಿಕ ತಂತ್ರಜ್ಞಾನದ ಬಳಕೆಯನ್ನು ಅತ್ಯಂತ ನಿಖರವಾಗಿ ಮಾಡತಕ್ಕಂತಹ ರಾಷ್ಟ್ರಗಳ ಸಾಲಿನಲ್ಲಿ ಭಾರತದ ಸೇನೆಯು ಕೂಡ ಅತ್ಯುನ್ನತ ಶ್ರೇಣಿಯಲ್ಲಿರುವಂಥದ್ದು. ಉಗ್ರರನ್ನು ಹುಟ್ಟಡಗಿಸುವಂಥದ್ದು ಮಾತ್ರ ನಮ್ಮ ಗುರಿ ಅನ್ನುವಂತಹ ಏಕೈಕ ಗುರಿಯನ್ನು ಮುಂದಿಟ್ಟುಕೊಂಡೇ ದಾಳಿಯನ್ನು ನಡೆಸಲಾಗಿದೆ. ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಮಾಡುವಂತಹ ಪಾಕಿಸ್ತಾನದ ನಾಗರಿಕರಿಗೂ ಕೂಡ, ಅಲ್ಲಿರುವಂತಹ ಸಾಮಾನ್ಯ ಜನರಿಗೂ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂಥ ರೀತಿಯಲ್ಲಿಯೇ ದಾಳಿಯನ್ನು ನಡೆಸಲಾಗುತ್ತೆ. ಅದಕ್ಕೆ ಅಲ್ಲಿ ಈ ಉಗ್ರರ ಹೆಣ ಹೊತ್ತುಕೊಂಡು ಹೋಗೋದಕ್ಕೆ ಅಲ್ಲಿನ ಒಂದಿಷ್ಟು ಜನಸಾಮಾನ್ಯರು ಕೂಡ ಭಾಗಿಯಾಗಿದ್ದಾರೆ. ದಾಳಿ ವಿಚಾರದಲ್ಲಿ ಭಾರತದ ಎಲ್ಲ ಪಕ್ಷಗಳು ಕೂಡ ಒಗ್ಗಟ್ಟನ್ನು ಪ್ರದರ್ಶಿಸಿದ್ದಾವೆ. ಇಲ್ಲಿ ಕಾಂಗ್ರೆಸ್, BJP, TMC ಮತ್ತೊಂದು ಇನ್ನೊಂದು ಮಗದೊಂದು ನಮ್ಮಲ್ಲಿ 10 ಪಕ್ಷಗಳಿರಬಹುದು. ಆದರೆ ಭಾರತದ ಏಕತೆ ವಿಚಾರಕ್ಕೆ ಬಂದಾಗ ನಮ್ಮಲ್ಲಿ ಒಂದೇ ಧ್ವನಿ ಇರುತ್ತೆ ಅನ್ನೋದನ್ನು ಭಾರತದ ವಿರೋಧ ಪಕ್ಷಗಳೂ ಕೂಡ ಆಡಳಿತ ಪಕ್ಷದ ಜೊತೆಗೆ, ಆಡಳಿತ ಪಕ್ಷದ ನಿಲುವಿನ ಜೊತೆಗೆ ಕೈ ಜೋಡಿಸಿದ್ದಾವೆ. ಎಲ್ಲ ಪಕ್ಷಗಳಿಂದಲೂ ನಾಯಕರಿಂದಲೂ ಕೂಡ ಒಂದೇ ಮಾತು ಬರ್ತಾ ಇದೆ, ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕು, ಉಗ್ರರ ಪೋಷಣೆ ಮಾಡೋರಿಗೆ ಪಾಠ ಕಲಿಸಬೇಕು ಅನ್ನುವಂತಹ ಧ್ವನಿ ಒಕ್ಕೊರಲಿನಿಂದ ಬರ್ತಾ ಇದೆ. ಈ ಸ್ವರೂಪದಲ್ಲಿ ದಾಳಿ ನಡೆದಿರುವಂಥದ್ದು ಸಿಂಧೂರಕ್ಕೆ ಪ್ರತೀಕಾರವನ್ನು ಪಡೆಯುವಂತಹ ಕೆಲಸವನ್ನು ಭಾರತ ಮಾಡಿದೆ. ಭಾರತ ಸರ್ಕಾರದ ನಿಲುವಿನ ಮೂಲಕವಾಗಿ, ಭಾರತ ಸೇನೆಯ ಕಾರ್ಯಕ್ಷಮತೆಯ ಮೂಲಕವಾಗಿ ಪಹಲ್ಗಾಮ್ನಲ್ಲಿ
ಮೃತಪಟ್ಟಿರ್ತಕ್ಕಂತಹ ಕುಟುಂಬಗಳ ಏನು ಆಧಾರ ಸ್ತಂಭಗಳನ್ನು ಏನು ಯಾವ್ಯಾವ ಕುಟುಂಬಗಳು 26 ಕುಟುಂಬಗಳು ಕಳ್ಕೊಂಡಿದ್ದಾವಲ್ಲ ಆ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳೋದಕ್ಕಾಗಿ ಈ ರೀತಿಯಾದಂತಹ ದಾಳಿಯನ್ನು ನಡೆಸಲಾಗಿದೆ. ಆದರೆ ಇದು ಮೊದಲ ಹಂತದ ದಾಳಿ ಮಾತ್ರ. ಪಾಕಿಸ್ತಾನ ಇನ್ನೂ ಕೂಡ ಕಾಲಕ್ಕೆದುರಿ ಬಂದರೆ ಆಗ ಮುಂದೆಯೂ ಕೂಡ ಇದಕ್ಕಿಂತ ದೊಡ್ಡದಾದಂತಹ ದಾಳಿಯನ್ನು ಪಾಕಿಸ್ತಾನ ಆಹ್ವಾನ ಮಾಡಿಕೊಳ್ಳುತ್ತಾ, ತನ್ನ ಮೈ ಮೇಲೆ ಎಳ್ಕೊಳ್ಳುತ್ತಾ ಅನ್ನೋದನ್ನು ನೋಡಬೇಕು. ಭಾರತ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸುವ ಸಂದರ್ಭದಲ್ಲಿ ಕೂಡ ಭಾರತೀಯ ಸೇನೆ ಕೇವಲ ದಾಳಿ ನಡೆಸಿರ್ತಕ್ಕಂಥ ಉಗ್ರ ಕೇಂದ್ರಗಳ ಬಗ್ಗೆ ಮಾತ್ರ ಮಾಹಿತಿ ಕೊಡಲಿಲ್ಲ, ಒಟ್ಟು ಎಷ್ಟು ಕೇಂದ್ರಗಳಲ್ಲಿ ಇದ್ದಾವೆ ಅನ್ನೋಂಥ ಪಟ್ಟಿಯನ್ನು ಕೂಡ ಕೊಟ್ಟಿದೆ. ಅಂದರೆ ನಿಮ್ಮಲ್ಲಿ ಹೊಡೆಯೋದಕ್ಕೆ ಬಾಕಿ ಇರುವಂಥ ಇನ್ನಷ್ಟು ಕೇಂದ್ರಗಳು ಇದ್ದಾವೆ ಅನ್ನೋದನ್ನು ಕೂಡ ಸೂಚ್ಯವಾಗಿ ಹೇಳುವಂತಹ ಕೆಲಸವನ್ನು ಭಾರತ ಮಾಡಿದೆ. ಹೀಗಾಗಿ ಪಾಕಿಸ್ತಾನ ಹೇಗೆ ಅಲರ್ಟ್ ಆಗುತ್ತೆ ಅನ್ನೋದು ಕೂಡ ನೋಡಬೇಕಾಗ್ತದೆ. ಮತ್ತಷ್ಟು ಅಪ್ಡೇಟ್ಸನ್ನು ನಿಮಗೆ ಬ್ರೇಕ್ ನಂತರ ನೀಡ್ತಾ ಹೋಗ್ತೀವಿ.